ಹೇಳೋರು ಯಾರು ಇಲ್ಲ. ನಾವು ಇದನ್ನು ಇಶ್ಯೂ ಮಾಡಲಿಲ್ಲ ಅಂತಾದರೆ ಇಷ್ಟೊತ್ತಿಗೆ ಪೂಜಾ ಸತ್ತು ಹೋಗ್ತಾ ಇದ್ಲು, ಮಗು ಡೆಲಿವರಿ ಆಗಿ ಎಲ್ಲೋ ಅಬೋಷನ್ ಆಗಿ ಸತ್ತು ಹೋಗ್ತಾ ಇತ್ತು. 200% ಕಾನ್ಫಿಡೆಂಟ್ ಇದ್ದೇನೆ ಅವನು ಮದುವೆ ಆಗೇ ಆಗ್ತಾನೆ. ಯಾಕೆ ಹೇಗೆ ಏನು ಕೇಳಬೇಡಿ, ಟೈಮ್ ಬಂದಾಗ ಎಲ್ಲರಿಗೂ ಗೊತ್ತಾಗ್ತದೆ ಅಷ್ಟೇ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾರಾಂಪೇಟ್. ನಮ್ಮ ಜೊತೆಗೆ ಪ್ರತಿಭಾ ಕುಲಾಯ್ ಮೇಡಮ್ ಕೂಡ ಇದ್ದಾರೆ. ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಪುತ್ತೂರಿನಲ್ಲಿ ಕೃಷ್ಣ ಜೆ ರಾವ್ ಎಂಬಂಥ ಯುವತಿಗೆ ಗರ್ಭಿಣಿ ಮಾಡಿ ನಂತರದಲ್ಲಿ ಮದುವೆ ಆಗೋದಿಲ್ಲ ಅನ್ನುವಂತಹ ವಿಚಾರದಲ್ಲಿ ಹೇಳಿರುವಂಥದ್ದು. ಈ ಪ್ರಕರಣವನ್ನು ರದ್ದು ಮಾಡಬೇಕು ಅಂತ ಹೇಳಿ ಕೃಷ್ಣ ಜೆ ರಾವೇ ಹೈಕೋರ್ಟ್ನ ಮೆಟ್ಟಿಲು ಕೂಡ ಏರಿರುವಂಥದ್ದು. ಒಂದಷ್ಟು ಜನರಿಗೆ ಕನ್ಫ್ಯೂಷನ್ಸ್ ಕೂಡ ಇದೆ. ಈ ಹುಡುಗಿಯ ಮನೆಯವರು ಹೈಕೋರ್ಟ್ನ ಮೆಟ್ಟಿಲೇರಿದ್ರು ಅಲ್ಲ, ಕೃಷ್ಣ ಜೆ ರಾವ್ನೇ ಹೈಕೋರ್ಟ್ನ ಮೆಟ್ಟಿಲು ಕೂಡ ಏರಿರುವಂಥದ್ದು. ಈ ಪ್ರಕರಣವನ್ನು ರದ್ದು ಮಾಡಬೇಕು ಅಂತೇಳಿ ಅದಕ್ಕೆ ನಾನು ಲಾಸ್ಟ್ ಎಪಿಸೋಡ್ ಅಲ್ಲೂ ಕೂಡ ಹೇಳಿರುವಂಥದ್ದು ಏನು ಅಂತ ಹೇಳಿದ್ರೆ, ಇವರೇ ಕೋಲು ಕೊಟ್ಟು ಪೆಟ್ಟು ತಿಂದಾಗೆ ಆಗಿರುವಂತಹ ಘಟನೆ ಹೈಕೋರ್ಟ್ ಅಲ್ಲಿ 75,000 ರೂಪಾಯಿ ಪ್ರತಿ ತಿಂಗಳು ಕೊಡಬೇಕು ಅನ್ನುವಂತಹ ವಿಚಾರದಲ್ಲೂ ಕೂಡ ಜಸ್ಟಿಸ್ ನಾಗಪ್ರಸನ್ನರವರು ಕೂಡ ಆರ್ಡರ್ ಮಾಡಿರುವಂಥದ್ದು. ಇದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಪ್ರತಿಭಾ ಕುಲಾಯಿ ಮೇಡಮ್ ಅವರು ಕೂಡ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಏನ್ ಹೇಳ್ತೀರಾ ಅಂತ ಹೇಳಿ. ಮೊದಲನೇದಾಗಿ ನನಗೆ ತುಂಬಾ ಸಂತೋಷ ಆಗಿದೆ ಜಡ್ಜ್ಮೆಂಟ್ ಅಲ್ಲಿ. ನ್ಯಾಯಾಲಯ ಇದರ ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ. ಅದಕ್ಕಿಂತ ಜಾಸ್ತಿಯಾಗಿ ನಾನು ಮೀಡಿಯಾಕ್ಕೆ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮತ್ತೆ ಕೃಷ್ಣ ಜೆ ರಾವ್ ಅವನು ಯಾರಿದ್ದಾನೆ, ಅವನು ತುಂಬಾ ದುರಹಂಕಾರಿ, ಅವನ ಅಪ್ಪನೂ ಅಷ್ಟೇ. ಇದು ಒಂದು ಸಣ್ಣ ಸಮಸ್ಯೆ, ಎರಡು ಕುಟುಂಬದ ನಡುವಲ್ಲಿ ನಡೆದಂಥ ಘಟನೆ. ಇದನ್ನು ಈಸಿಲಿ ಅವರು ಸಾಲ್ವ್ ಮಾಡ್ಬೋದಿತ್ತು, ಬಟ್ ಸಾಲ್ವ್ ಮಾಡಲಿಲ್ಲ. ಯಾಕೆಂದರೆ ಅಪ್ಪನಿಗೆ ಯಾವುದೋ ಒಂದು ಪಕ್ಷದಲ್ಲಿ ಒಂದು ಹುದ್ದೆಯಲ್ಲಿ ಇದ್ದಾನಂತ ಹೇಳುವ ಅಹಂಕಾರ ಇತ್ತು, ರಾಜಕೀಯ ಬೆಂಬಲ ಇದೆ, ಸಪೋರ್ಟ್ ಇದೆ ಅನ್ನೋ ಹೇಳೋ ಒಂದು ಅಹಂಕಾರ ಇತ್ತು. ಇನ್ನೊಂದು ಕಡೆ ದುಡ್ಡಿದೆ. ನನ್ನ ಪ್ರಕಾರ ಈಗ ಅಪೀಲಿಗೆ ಹೋಗ್ತಾರೆ, ನಮಗೆ 75,000 ಕೊಡಲಿಕ್ಕೆ ಆಗೋದಿಲ್ಲ ತಿಂಗಳಿಗೆ ಅಂತ ಹೇಳಿ. ಬಟ್ ಜಗನ್ನಿವಾಸ್ ರಾವ್ ಖುದ್ದಾಗಿ ಸ್ಟೇಷನಲ್ಲಿ ಬರೆದು ಕೊಟ್ಟಿದ್ದಾರೆ, ನನ್ನ ಮಗನಿಗೆ 21 ವರ್ಷ ಆದ ಕೂಡಲೇ ನಾನು ಅವನಿಗೆ ಮದುವೆ ಮಾಡಿಸಿ ಕೊಡ್ತೇನೆ ಅಂತ ಹೇಳಿ. ನಾನು ಹೆಡ್ ಆಫ್ ದ ಫ್ಯಾಮಿಲಿ, ನನ್ನ ಮನೆಯಲ್ಲಿ ನಾನು ಹೇಳಿದಾಗೆ ನಡೆಯೋದು. ಸೊ ನನ್ನ ಮಗನ ಲೈಫ್ ಡಿಸಿಷನ್ ಏನಿದೆ ನಾನು ತಗೊಂಡು ಅವನಿಗೆ ಮದುವೆ ಮಾಡಿಸಿ ಕೊಡ್ತೇನೆ ಅಂತ ಹೇಳಿ. ಅದೇ ಅವನಿಗೆ 21 ವರ್ಷ ಆದ ಕೂಡಲೇ ಅವ್ರು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ನನ್ನ ಮಗ ಈಗ ಮೇಜರ್ ಇದ್ದಾನೆ, ಅವನ ಡಿಸಿಷನ್ಸ್ ಅವನೇ ತಗೊಳ್ತಾನೆ, ಹಾಗಿರುವಾಗ ನನಗೇನು ಮಾಡಲಿಕ್ಕೆ ಬರೋದಿಲ್ಲ, ಅವನ ಮದುವೆ ಆಗೋದಿಲ್ಲ ಅಂತ ಹೇಳಿ. ನೋಡಿ, ಪ್ರತಿಯೊಬ್ಬರು ಇದೇ ರೀತಿ ಮಾಡ್ತಾ ಹೋದರೆ, ಬಡವರ ಹೆಣ್ಣುಮಕ್ಕಳನ್ನು ಮೋಸ ಮಾಡಿ ನಂಬಿ ಅವರೊಟ್ಟಿಗೆ ಮಜಾ ಮಾಡಿಕೊಂಡು ಅವ್ರಿಗೆ ಮಗು ಕೊಟ್ಟು ಅದರ ನಂತರ ನಾವು ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಹೋದ್ರೆ ಸಮಾಜದಲ್ಲಿ ಏನ್ ಮೆಸೇಜ್ ಕೊಡ್ತದೆ? ಕೊಟ್ಟರೆ 75,000 ಅಥವಾ ಯಾವ ಡೇಟಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ, ಯಾವ ರೀತಿ ಅಂತ? ನನ್ನ ಲೆಕ್ಕದಲ್ಲಿ ನೆಕ್ಸ್ಟ್ ಟ್ಯೂಸ್ಡೇ ಒಳಗೆ ಅವರು 1 ವಾರ ಟೈಮ್ ಹೇಳಿದ್ದಾರೆ. ಸೊ ಆ ಪ್ರಕಾರ ಟ್ಯೂಸ್ಡೇ ಒಳಗೆ ಅವರು 75,000 ಇಮಿಡಿಯೇಟ್ ಆಗಿ ಕೋರ್ಟಿಗೆ ಕಟ್ಟಬೇಕು. 75,000 ಮತ್ತೆ ಇನ್ನು ಎವ್ರಿ ಮಂತ್ ಅವರು 75,000 ಕಟ್ಟಲೇಬೇಕು. ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಒಂದು ಮಾಹಿತಿಯ ಪ್ರಕಾರ ಕೃಷ್ಣ ಜೆ ರಾವ್ ಮತ್ತು ಅವನ ತಂದೆಗೆ ಮನಸ್ಸಿತ್ತು, ತಾಯಿಗೆ ಮನಸ್ಸಿರ್ಲಿಲ್ಲ. ಈ ಕಾರಣದಿಂದಾಗಿ ಮದುವೆ ಆಗುದಿಲ್ಲ ಅಂತೇಳಿ ಗಟ್ಟಿಯಾಗಿ ಕೂತಿದ್ರು ಅಂತೇಳಿ ಏನಾದ್ರು ಗೊತ್ತಿದೆ? ಈಗ ನೋಡಿ, ತಾಯಿಗೆ ಮನಸ್ಸುಂಟಾ ತಂದೆಗೆ ಮನಸ್ಸುಂಟಾ ಇಂಪಾರ್ಟೆಂಟ್ ಅಲ್ಲ. ಹುಡುಗಿಗೆ ಮನಸ್ಸಿದ್ದು ಅವರು ಒಟ್ಟು ಸೇರ್ಕೊಂಡು ಅವರೊಂದು ಮಗು ಮಾಡ್ಕೊಂಡಿದ್ದಾರೆ. ಹಾಗಿರುವಾಗ ಡಿಸಿಷನ್ ಹುಡುಗ ಮತ್ತೆ ಹುಡುಗಿಗಿರ್ಬೇಕು. ಮನೆಯವರು ಇಂಟರ್ಫಿಯರ್ ಆಗುವ ಅಗತ್ಯವೇ ಇಲ್ಲ. ಮನೆಯವರು ಇಂಟರ್ಫಿಯರ್ ಆದಕ್ಕೆ ಇಷ್ಟೆಲ್ಲ ಅವಾಂತರ ಆಗ್ತಾ ಇದ್ದಿದ್ದು. ಅದೇ ಟೈಮಲ್ಲಿ ಅವನಿಗೆ ಮದುವೆ ಮಾಡಿಸಿ ಕೊಟ್ಟಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಇಲ್ಲಲ್ಲ. ಆ ಹುಡುಗಿ ಸರಿ ಇದ್ದಾಳೆ, ಅಂಗವಿಕಲೇನೂ ಅಲ್ಲ, ಅಥವಾ ಅವಳಿಗೆ ಏನು ಬೇರೆ ಏನು ಸಮಸ್ಯೆಗಳೇ ಇಲ್ಲ, ಅಥವಾ ಮೆಂಟಲಿ ಡಿಸಾರ್ಡರ್ ಅಲ್ಲ, ಅವಳು ಒಂದು ಹೆಲ್ದಿ ಹುಡುಗಿ, ಅವಳು ಒಂದು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ, ಎಜುಕೇಟೆಡ್ ಇದ್ದಾಳೆ. ಹಾಗಿರುವಾಗ ಆ ಹುಡುಗಿಯನ್ನು ಮದುವೆ ಆಗಲಿಕ್ಕೆ ಏನು ಪ್ರಾಬ್ಲಮ್? ಮಾಡ್ಬೋದಲ್ಲ. ಈಗ ಅವನು ಒಪ್ಕೊಂಡೆ ಅವಳೇನು ಅವನನ್ನು ಮಾಡಿದ್ದಲ್ಲ, ಫೋರ್ಸ್ ಮಾಡಿದ್ದಲ್ಲ. ಈಗಲೂ ಅವರ ದುಡ್ಡು ಅವರಿಗೆ ಬೇಡ, ಅವಳ ಲೈಫ್ ಹಾಳಾಗಿದೆ. ಒಂದು ವೇಳೆ ಈ ಹುಡುಗ ಅವಳನ್ನು ಮದುವೆ ಆಗಲಿಲ್ಲ ಅಂತಾದರೆ ಯಾರು ಮದುವೆ ಆಗ್ತಾರೆ ಅವಳನ್ನು? ಅಟ್ಲೀಸ್ಟ್ ಮದುವೆ ಆಗಿ ನನಗೆ ಆ ಹುಡುಗಿ ಬೇಡ ಅಂತ ಹೇಳಿದರೆ ಅದಕ್ಕೆ ಬೇಕಾದಷ್ಟು ಪ್ರೊಸೀಜರ್ಸ್ ಇದೆ ಕೋರ್ಟಲ್ಲಿ. ಅವನಿಗೆ ಡಿವೋರ್ಸ್ ತಗೊಳ್ಬೋದು. ಆ ಹುಡುಗಿಗೆ ಅವನು ಎಕ್ಸ್ ಹಸ್ಬೆಂಡ್ ಅಂತ ಆಗ್ತಾನೆ, ಆ ಮಗುವಿಗೂ ಅಪ್ಪ ಅಂತ ಹೇಳಿ ಒಂದು ಆಗ್ತಾನೆ. ಅದರ ನಂತರ ಅವನ ಲೈಫ್ ಯಾವ ರೀತಿ ಅವ್ನು ಲೀಡ್ ಮಾಡಬೇಕು ಅವ್ನು ಮಾಡ್ಬೋದು. ಇವಳೊಟ್ಟಿಗೆ ಸಂಸಾರ ಮಾಡು ಅಂತ ಹೇಳ್ತಾ ಇಲ್ಲ,
ಆದರೆ ಅವಳ ಲೈಫನ್ನು ಸರಿ ಮಾಡಬೇಕು ಅಂತಾದರೆ, ಆ ಮಗುವಿಗೆ ಒಂದು ಅಪ್ಪನನ್ನ ಹೆಸರು ಸಿಗಬೇಕು ಅಂತಾದರೆ, ಈ ಸಮಾಜದಲ್ಲಿ ಆ ಮಗುವಿಗೆ ಒಂದು ಅಪ್ಪ ಇದೆ ಅಂತ ಗೊತ್ತಾಗಬೇಕಾದ್ರೆ ಒಂದು ಮದುವೆ ಆಗಬೇಕಲ್ವಾ? ಇದನ್ನು ಇಷ್ಟನ್ನೇ ಕೇಳ್ತಾ ಇದ್ದಿದ್ದು ಪ್ರತಿ ಸಲ ನಾವು, ಮದುವೆ ಆಗು. ಮತ್ತು ಸ್ವಲ್ಪ ಕೋರ್ಟ್ ನಿನಗೆ ಟೈಮ್ ಕೊಡ್ತದೆ, ನಿನ್ನ ಹೆಂಡತಿ ಒಟ್ಟಿಗೆ ನಿನಗೆ ಸಂಸಾರ ಮಾಡಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳಿ. ನಿನಗೆ ಸಂಸಾರ ಮಾಡಲಿಕ್ಕೆ ಆಗಲಿಲ್ವಾ, ಬೇಡವಾ ನಿನಗೆ, ತೊಂದರೆ ಇಲ್ಲ, ಕೋರ್ಟಿಗೆ ಹೋಗಿ ಡಿವೋರ್ಸ್ ತಗೋ. ಮತ್ತೆ ಅವಳವಳ ಪಾಡಿಗೆ ಅವಳವಳ ಜೀವನವನ್ನು ಕಟ್ಕೊಳ್ತಾಳೆ. ಅವಳು ಎಜುಕೇಟೆಡ್ ಇದ್ದಾಳೆ, ಎಲ್ಲಿಯಾದರೂ ಕೆಲಸ ಮಾಡ್ತಾಳೆ, ಅವಳ ಮಗುವನ್ನು ಅವಳು ಸಾಕ್ತಾಳೆ. ಈಗಲೂ 10 ತಿಂಗಳಲ್ಲಿ ಯಾರೂ ₹1 ಕೊಡಲಿಲ್ಲ. ಕೃಷ್ಣ ಜೆ ರಾವ್ ಆಗಲಿ ಅವನ ಅಪ್ಪ ಆಗಲಿ ಮಗು ಮುಖ ಸಹ ನೋಡಲಿಲ್ಲ. ಅಷ್ಟು ಮುದ್ದಾದ ಮಗುವನ್ನು ಅವಳು ಹೆರಿಗೆ ಮಾಡಿ ಕೊಟ್ಟಿದ್ದ, ಹೆರಿಗೆ ಆಗಿದೆ ಅವಳಿಗೆ. ಈ ಭೂಮಿಗೆ ಬಂದು 10 ತಿಂಗಳಾಯಿತು. ಇನ್ನು ಅಪ್ಪ ಅನ್ನುವನು ಒಂದು ಮುಖದಲ್ಲಿ ನೋಡ್ಲಿಕ್ಕೆ ಬರಲಿಲ್ಲ, ಜೀವಂತವಾಗಿದ್ದು. ಈಗ ಅವನು ಮೈನರ್ ಆಗಿದ್ದ, ಈ ಹುಡುಗಿ ಮೇಜರ್ ಆಗಿದ್ಲು ಅನ್ನುವಂತ ಪ್ರಶ್ನೆ. ಸೊ ಈ ಹುಡುಗಿಗೂ ಕೂಡ ಬುದ್ಧಿ ಇರ್ಬೇಕಿತ್ತಲ್ವಾ? ಅವನು ಮದುವೆ ಆಗ್ತೀನಿ ಅಂತೇಳಿ ಹೇಳಿದ, ಇವರಿಗೆ ಏನೋ ಪರಿಚಯ ಇತ್ತು, ಅವಳ ಮನೆಗೂ ಕೂಡ ಹೋದ. ಸೊ ಇವಳಿಗೂ ಕೂಡ ಬುದ್ಧಿ ಇರ್ಬೇಕತ್ತಲ್ವಾ ಅಂತೇಳಿ ಮೂವ್ ಆಗ್ಬೇಕಾದ. ಕಾನೂನು ಪ್ರಕಾರ ಅದು ತಪ್ಪಲ್ವಾ ಅಂತ? ಕಾನೂನು ಪ್ರಕಾರವಾಗಿ ಇಬ್ರು ಮಾಡಿದ್ದು ತಪ್ಪೇ. ಇಲ್ಲಿ ಮೈನರ್ ಮೇಜರ್ ಅಂತ ಬರುವುದಿಲ್ಲ, ಮೈನರ್ ಮೇಜರ್ ಅಂತ ಬರುವುದಿಲ್ಲ. ಕಾನೂನಲ್ಲಿ ಏನಿದೆ? ಈಗ ಅವನು ಮೈನರ್ ಆಗಿದ್ದಂತ ಕಾರಣಕ್ಕಾಗಿ ಇವಳು ಮೇಜರ್ ಆಗಿದ್ಲು, ಅಥವಾ ಇವರಿಬ್ರು ಕ್ಲಾಸ್ಮೇಟ್ಸ್ ಆಗಿದ್ರು. ಎಷ್ಟೋ ವರ್ಷಗಳ ಪರಿಚಯ, 8 ವರ್ಷದ ಪರಿಚಯ ಇವರಿಗೆ. ಅನ್ಯೋನ್ಯತೆಯಲ್ಲಿದ್ರು, ಸ್ನೇಹದಲ್ಲಿದ್ರು, ಸಲಿಗೆಯಲ್ಲಿದ್ರು. ಸೊ ಈ ರೀತಿ ಆಗ್ತದೆ ಅಂತ ಹೇಳಿ ಅವರಿಗೂ ಗೊತ್ತಿಲ್ಲ. ಈ ಲೆವೆಲ್ವರೆಗೆ ಮಗು ಆಗೋವರೆಗೆ ಆಗ್ತದೆ ಅಂತ ಅವರಿಗೂ ಗೊತ್ತಿಲ್ಲ. ಇಬ್ರು ತಪ್ಪು ಮಾಡಿದ್ದಾರೆ. ಇಬ್ರು ಮಾಡಿದ ತಪ್ಪನ್ನು ಇಬ್ರು ತಿದ್ಕೊಳ್ಬೇಕು. ಅದು ಇವನ ತಪ್ಪು ಬಯಲಾದಾಗ ಅವನಿಗೆ ಮೇಜರ್ ಆಗಲಿಕ್ಕೆ 1 ತಿಂಗಳು ಇದ್ದಿದ್ದು. ಸೊ 1 ತಿಂಗಳಲ್ಲಿ ಯಾರಿಗೂ ಮೆಚುರಿಟಿ ಬರೋದಿಲ್ಲ. ನನ್ನ ಪ್ರಕಾರ ಪ್ರತಿಯೊಂದು ಹುಡುಗ ಆಗಲಿ ಹುಡುಗಿ ಆಗಲಿ ಒಂದು 10ನೇ ಕ್ಲಾಸಿಗೆ ಬರುವಾಗ ಒಂದು ಮೆಚುರಿಟಿ ಒಂದು ಬಂದಿರ್ತದೆ. ಇಬ್ರು ಮಾಡಿದ್ದು ತಪ್ಪು, ಹುಡುಗಿ ಮಾಡಿದ್ದು ತಪ್ಪು, ಹುಡುಗ ಮಾಡಿದ್ದು ತಪ್ಪು, ಅಥವಾ ಹುಡುಗನೇ ಮಾಡಿದ್ದು ತಪ್ಪು ಅಂತನೂ ಹೇಳಲಿಕ್ಕೆ ಆಗೋದಿಲ್ಲ. ಅದೇನೋ ಪ್ರಾಯದೋಷ, ಏನೋ ಸಹವಾಸ ದೋಷ, ಏನೋ ಒಂದು ಆಗದಂಥದ್ದು ಆಗಿ ಹೋಗಿದೆ. ಅದನ್ನು ನಾವು, ಅದು ಏನೋ ಅಷ್ಟು ದೊಡ್ಡ ಒಫೆನ್ಸು ಅಲ್ಲ. ಹಳೆ ಕಾಲದಲ್ಲಿ ನಾವು ನೋಡಿದರೆ ಏನೋ ನಮ್ಮ ಅಜ್ಜಿ ಅವರಿಗೆ ಅಥವಾ ನಮ್ಮ ಓಲ್ಡರ್ ಜನ್ರೇಷನ್ 13 ಇಯರ್ಸ್ 14 ಇಯರ್ಸಲ್ಲೆಲ್ಲ ಮದುವೆ ಆಗ್ತಾ ಇದ್ರು, ಮಕ್ಕಳು ಮಾಡ್ತಾ ಇದ್ರು. 15 ಇಯರ್ಸ್ಗೆ ಮಗು ಆಗ್ತಾ ಇತ್ತು ಎಷ್ಟೋ ಜನರಿಗೆ. 12 ಇಯರ್ಸ್ 13 ಇಯರ್ಸಲ್ಲೆಲ್ಲ ಮಾಡ್ತಾ ಇದ್ರು. ಸೊ ಇಟ್ಸ್ ನಾಟ್ ಎನ್ ಒಫೆನ್ಸ್ ಅಲ್ಲ. ಆದರೆ ಒಬ್ಬರನ್ನು ಪ್ರೀತಿ ಮಾಡಿ ನಂಬಿಸಿ ಮತ್ತೆ ಅವ್ರಿಗೆ ವಂಚನೆ ಮಾಡೋದಿದೆಯಲ್ಲ, ಇದು ಅಪರಾಧ. ಹಾಗಿದ್ರೆ ಎಲ್ಲರೂ ಇದೇ ರೀತಿ ಮಾಡ್ತಾ ಹೋದರೆ ಈ ಸಮಾಜದಲ್ಲಿ ಈ ಮ್ಯಾರೇಜ್ ಸಿಸ್ಟಮ್ ಅನ್ನೋದಕ್ಕೆ ಮರ್ಯಾದೆಯೇ ಇಲ್ಲ. ಹೆಣ್ಣು ಮಕ್ಕಳಿಗೆ ಹಾಗಾದರೆ ಗೌರವ ಕೊಡುವವರು ಯಾರೂ ಇರೋದಿಲ್ಲ. ಯಾರು ಬರ್ಬೋದು, ಯಾರ ಜೊತೆನೂ ಮಲಗ್ಬೋದು, ಎಷ್ಟು ಮಕ್ಕಳು ಮಾಡ್ಬೋದು, ಬೇಕಾದಾಗ ಬಿಟ್ಟು ಹೋಗ್ಬೋದು. ಅಂದರೆ ಇಟ್ಸ್ ನಾಟ್ ಓಕೆ. ತಪ್ಪು ಇಬ್ಬರಿಂದನೂ ಆಗಿದೆ. ತಪ್ಪು ಇಬ್ಬರು ಸರಿ ಮಾಡಬೇಕು. ಸರಿ ಹೇಗೆ ಮಾಡೋದು? ಮದುವೆ ಆಗೋದು. ಮತ್ತು ಇವರ ಅಹಂಕಾರ, ಇವರ ಪವರ್ ಇದು, ಪೊಸಿಷನ್ ಇದು, ದುಡ್ಡಿದು ಮದ ಇವರಿಗಿದ್ರೆ ಜನ ಇಳಿಸ್ತಾರೆ. ಕಾನೂನೇ ಹೇಳುತ್ತೆ ಇವನು ದುಡಿತಾ ಇಲ್ಲ, ಇವನ ಹೆಸರಲ್ಲಿ ಆಸ್ತಿ ಇಲ್ಲ, ಸೊ ಮದುವೆ ಆಗಿ ಅಂತನೂ ಕೂಡ ಯಾವ ಕೋರ್ಟಿಗೂ ಅಥವಾ ಯಾವ ಕಾನೂನಿಗೂ ಪ್ರೆಷರ್ ಹಾಕೋಕ್ಕಾಗೋದಿಲ್ಲ. ಹೀಗಿರ್ಬೇಕಾದ್ರೆ ಮದುವೆ ಹೇಗೆ ಅಂತೆ ನೋಡಿ. ಪ್ರೆಷರೈಸ್ ಮಾಡಿಕೊಂಡು ಮದುವೆ ಆಗಲಿಕ್ಕೆ ಯಾರೂ ಹೇಳ್ತಾ ಇಲ್ಲ. ನಮ್ಮಲ್ಲೆಲ್ಲ ಮಗುವಿರ ಸಮಾಜ ಇದೆ. ಎಷ್ಟು ಶಿಸ್ತಲ್ಲಿದ್ದಾರೆ ಅಂದರೆ ಅವರ ಸಮಾಜದಲ್ಲಿ ಯಾರು ಯಾವ ತಪ್ಪನ್ನು ಮಾಡಲಿಕ್ಕೆ 10 ಸಲ ಯೋಚಿಸ್ತಾರೆ. ಯಾಕೆ ಯೋಚಿಸ್ತಾರೆ ಅಂದರೆ, ಒಂದು ವೇಳೆ ಯಾರಾದರೂ ಸಮಾಜಕ್ಕೆ ವಿರುದ್ಧವಾದ ಯಾವುದಾದ್ರೂ ಕೆಲಸ ಮಾಡಿದರೆ ಆ ಸಮಾಜ ಆ ವ್ಯಕ್ತಿಯನ್ನು ಖಂಡಿಸ್ತದೆ, ಊರಿಂದ ಬಹಿಷ್ಕಾರ ಹಾಕ್ತದೆ. ಇದು ಯಾಕೆ? ಕಾನೂನಿದೆ, ಕೋರ್ಟ್ ಇದೆ, ಆದರೆ ಬಹಿಷ್ಕಾರ ಯಾಕೆ ಆಗ್ತದೆ? ಇಂಥ ಸಿಸ್ಟಮ್ ಇದ್ದಕ್ಕೆ ನಾವು ಇವತ್ತು ಸಮಾಜದಲ್ಲಿ ತಲೆ ಎತ್ತಿ ನಡಿಲಿಕ್ಕೆ ಸಾಧ್ಯ ಇದೆ. ಫಸ್ಟಿಗೆ ಹೇಳಿದರು ಆ ಹುಡುಗಿಗೆ 7-8 ಜನ ಹುಡುಗರಿದ್ದಾರೆ. ಯಾರು ಆ ಹುಡುಗರು? ಅದರ ನಂತರದ ದಿನಗಳಲ್ಲಿ ಯಾಕೆ ಹೆಸರುಗಳನ್ನು ಹೇಳಲಿಲ್ಲ? ಪೊಲೀಸ್ ಸ್ಟೇಷನಲ್ಲಿ ಯಾಕೆ ಹೇಳಲಿಲ್ಲ? ಅದು ನಮ್ಮ ಮಗು ಅಲ್ಲ. ಫಸ್ಟಿಗೆ ಹೇಳಿದ್ರು ನಮ್ಮ ಮಗು ಅಲ್ಲ, ಅದು ಯಾರ್ದೋ ಬೇರೆಯವ್ರ ಮಗು. ಬೇರೆಯವ್ರು ಅಂದರೆ ಯಾರು? ಇದು ಇಂಥ ಸುಳ್ಳು ಅಪವಾದಗಳನ್ನು ಹಾಕುದು ಬಿಟ್ಟರೆ ಆ ಹುಡುಗಿಯಲ್ಲಿ ಏನು ತಪ್ಪಿದೆ? ಏನು ಮಿಸ್ಟೇಕ್ ಏನಿದೆ? ಅವಳನ್ನು ಮದುವೆ ಆಗದಂಥ ಏನಿದೆ? ಕಾರಣ ಏನಿದೆ? ಅದನ್ನಾದರೂ ಹೇಳಬೇಕಲ್ವಾ? ಇಲ್ಲಿ ಏನು ಗೊತ್ತಾ, ಹುಡುಗಿ ಬಡವರ ಮನೆಯವಳು, ಇವರ ಜಾತಿಗೆ ಸಮಾನವಾದವಳಲ್ಲ. ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಇದೇ ಬೇರೆ ಧರ್ಮದವರ ಹತ್ರ ಈ ಪ್ರಕರಣ ಆಗಿದೆ. ಒಂದು ಹಿಂದೂ ಹುಡುಗಿ ಅನ್ಯ ಧರ್ಮದ ಯಾವುದಾದ್ರೂ ಒಂದು
ಹುಡುಗ ಆಗಿದ್ರೆ ಇಷ್ಟೊತ್ತಿಗೆ ಮದುವೆನೂ ಆಗ್ತಾ ಇತ್ತು. ಆ ಹುಡುಗ ಸಾತ್ತು ಹೋಗ್ತಾ ಇದ್ದ. ನನ್ನ ಪ್ರಕಾರ ಅವನನ್ನು ಕೊಂತೇ ಬಿಡ್ತಾ ಇದ್ರು. ಇಡೀ ಊರಲ್ಲಿ ಬೆಂಕಿ ಬೀಳ್ತಾ ಇತ್ತು. ಬಟ್ ಇದು ಈಗ ಹಿಂದೂ ಹುಡುಗಿ ಅಲ್ಲ. ಹಿಂದೂ ಹುಡುಗಿಯರಿಗೆ ಇಲ್ಲಿ ಹೇಳುವವರು ಕೇಳುವವರು ಯಾರು ಇಲ್ಲ. ಯಾವ ಮುಖಂಡರು ಇಲ್ಲ, ಯಾವ ರಾಜಕೀಯ ಪಕ್ಷನೂ ಬರೋದಿಲ್ಲ, ಯಾವ ಸ್ವಾಮೀಜಿಗಳು ಮಾತಾಡೋದಿಲ್ಲ. ಯಾಕೆಂದ್ರೆ ಇದು ರಾಜಕೀಯ ಆಹಾರ ಅಲ್ಲ. ಇವತ್ತು ನಾನು ಈ ಪ್ರಕರಣದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶ ಮಾಡಿ ಕೊಟ್ಟದ್ದು ಯಾರು? ಆವತ್ತೇ ಆ ಹುಡುಗನನ್ನು ತಿದ್ದಿ ಅವನಿಗೆ ಒಂದು ಮದುವೆ ಮಾಡಿಸಿ ಬಿಟ್ಟು ಮತ್ತೆ ಡಿವೋರ್ಸೋ ಇನ್ನೊಂದೋ ಮತ್ತೊಂದೋ ಏನೋ ಮಾಡ್ಬೋದಿತ್ತಲ್ವಾ? ಅಲ್ಲಿಗೆ ಯಾರು ರಾಜಕೀಯ ಮಾಡ್ಲಿಕ್ಕಿಲ್ಲ, ಯಾವುದು ಇದು ಇಷ್ಟು ಇಶ್ಯೂ ಆಗ್ಲಿಕ್ಕಿಲ್ಲ. ಜಗನ್ನಿವಾಸ್ ರಾವ್ಗೆ ಬೇಕಾದಷ್ಟು ಆಸ್ತಿ ಇದೆ, 2 ಮನೆ ಕಟ್ಕೊಂಡಿದ್ದಾನೆ, ಆರಾಮದಲ್ಲಿದ್ದಾನೆ. ಸೊ ತೊಂದರೆ ಇಲ್ಲ. 75,000 ಕೊಡ್ಲಿ, ಎಷ್ಟು ವರ್ಷ ಕೊಡ್ತಾನೆ ಕೊಡ್ಲಿ, ಆಗ ಗೊತ್ತಾಗ್ತದೆ ಅವನಿಗೆ. ಆ ದ್ವೇಷ ಯಾಕೆ ಅಷ್ಟು? ಆ ಮಗು ಏನು ಮಾಡಿದೆ? ಆ ಮಗು ಏನು ಕೇಳ್ಕೊಂಡು ಹುಟ್ಟಿದ್ಯಾ ನನ್ನನ್ನು ಹುಟ್ಟಿಸಿ ಅಂತ? ಆ ಮಗುವಿನ ಸರ್ಟಿಫಿಕೇಟಲ್ಲಿ ಇವತ್ತಿನವರೆಗೆ ಅಪ್ಪನ ಹೆಸರಿಲ್ಲ. ಅದೀಗ ಇನ್ನು ಕೋರ್ಟ್ ಮುಖಾಂತರ ಮಾಡಿಸ್ತಾರೆ, ಯಾಕಂದ್ರೆ DNA ಅಲ್ಲಿ ಪ್ರೂವ್ ಆಗಿದೆ ಅವನೇ ಅಪ್ಪ ಅಂತ ಹೇಳಿ. ಆ ಹುಡುಗಿನೂ ಅಷ್ಟೇ, 10 ತಿಂಗಳು ನಾನು ಅವಳನ್ನು ತುಂಬ ಕ್ಲೋಸ್ಲಿ ನೋಡಿದ್ದೇನೆ. ಮನೆಯಿಂದ ಹೊರಗೆ ಬರ್ತಾ ಇಲ್ಲ, ಯಾವುದೇ ಫಂಕ್ಷನ್ಗಳಿಗೆ ಹೋಗ್ತಾ ಇಲ್ಲ. 4 ಗೋಡೆ ಮಧ್ಯ ಆ ಮಗುವನ್ನು ಹಿಡ್ಕೊಂಡಿದ್ದಾಳೆ ಅವಳು. ಜೈಲಲ್ಲಿರುವುದು ಒಂದೇ, ಆ ಮನೆಯಲ್ಲಿರುವುದು ಒಂದೇ. ಮಾನಸಿಕವಾಗಿ ಹಿಂಸೆ. ಈ ಕಡೆ ಮನೆಯವ್ರದ್ದು ಕೇಳಬೇಕು, ಹೊರಗಡೆನವ್ರು ಕೇಳಬೇಕು, ಮತ್ತೆ ಆ ಫೇಸ್ಬುಕ್, ಆ ಸೋಷಿಯಲ್ ಮೀಡಿಯಾದಲ್ಲಿ ಬೇಡದ್ದು ಕೆಟ್ಟದ್ದು ಕಮೆಂಟ್. ಆಲ್ರೆಡಿ ಅವಳು 2 ಸಲ ಅಟೆಂಪ್ಟ್ ಮಾಡಿ ಆಗಿದೆ. ಇಂಥ ನೀಚನಿಗೆ ಬೇಕಾಗಿ ಅವಳು ಯಾಕೆ ಸೈಡ್ ಮಾಡಬೇಕು? ಅವನು ಮದುವೆ ಆಗ್ತಾನೆ ಅಂತ ಹೇಳೋದು ಒಂದ್ಸಲ, ಇವಳು ಮೆಂಟಲಿ ಪ್ರಿಪೇರ್ ಆಗೋದು, ಇನ್ನು ಸ್ವಲ್ಪ ದಿನ ಆದ್ಮೇಲೆ ಮದುವೆ ಆಗುದಿಲ್ಲ ಹೇಳೋದು, ಯಾವ ಕಾರಣಕ್ಕೂ ನಾವು ಆಗುದಿಲ್ಲ ಹೇಳೋದು, ಯಾರ ಅಜ್ಜಿ ಬಿಜ್ಜಿ ಅವರು ಇವರು ಮದುವೆ ಆಗ್ಬಾರ್ದು ಅಂತ ಹೇಳಿದಾರೆ ಹೇಳೋದು, ಏನೋ ಕ್ಷುಲ್ಲಕ ಕಾರಣಗಳನ್ನು ಕೊಡೋದು, ಮತ್ತೆ ಇನ್ನೊಂದಿನ ಮದುವೆ ಆಗ್ತೇನೆ ಅಂತ ಬರೋದು, ಇಲ್ಲ ನಾವು ಮದುವೆ ಆಗ್ತೇವೆ ಅಂತ ಹೇಳೋದು. ಇದೇ ರೀತಿ ಮಾಡ್ತಾ ಬಂದಿದ್ದಾರೆ. ಸೊ ಖಂಡಿತವಾಗಿ ಅವರಿಗೂ ಒಂದು ಹೆಣ್ಣು ಮಗಳಿದ್ದಾಳೆ, ಒಳ್ಳೇದಲ್ಲ. ನನ್ನ ಮೇಲೇನು ಕೇಸ್ ಹಾಕಿದ್ದಾರೆ, ನಾನು ಅವರ ಮಾನ ಹಾನಿ ಮಾಡಿದ್ದೀನಿ ಅಂತೇಳಿ. ಮಾನ ಮರ್ಯಾದೆ ಇದ್ದವ್ರದ್ದು ಮಾನ ತೆಗಿಬೋದು, ಏನು ಎಲ್ಲ ಊರಿಗೆ ಬಿಟ್ಟವ್ರದ್ದು ಏನು ಮಾನ ತೆಗೆಯೋದು? ಮಾನ ಇಲ್ಲ, ಮರ್ಯಾದೆ ಇಲ್ಲ. ನನ್ನ ಬಾಯಿ ಮುಚ್ಚಿಸ್ಲಿಕ್ಕೆ ನೋಡಿದ್ರೆ ನನ್ನಂತ 10 ಜನ ರೆಡಿ ಆಗ್ತಾರೆ. ಮತ್ತೆ ಈ ಪ್ರತಿಭಟನೆ ಏನಿದೆ, ಖಂಡಿತವಾಗಿ ಆ ಹುಡುಗಿಗೆ ಮದುವೆ ಆಗುವವರೆಗೆ, ಅವನ ಮದುವೆ ಆಗಲೇಬೇಕು, ಆಗುವವರೆಗೆ ಪ್ರತಿಭಟನೆ ನಡೀತದೆ. ಈಗ ಸುಮ್ಮನೆ ಇದ್ದೇವೆ ಸ್ವಲ್ಪ ದಿನ, ಯಾಕೆಂದ್ರೆ ಕೋರ್ಟಲ್ಲಿ ಅದರದೇ ಆದ ಪ್ರೊಸೀಜರ್ಸ್ ಎಲ್ಲ ನಡೀತಾ ಇದೆ. ನಾವು ಅದಕ್ಕೆಲ್ಲ ಡಿಸ್ಟರ್ಬೆನ್ಸ್ ಮಾಡೋದಿಲ್ಲ. ಇನ್ನೂ ಸ್ವಲ್ಪ ದಿನ ವೇಟ್ ಮಾಡ್ತೇವೆ. ನಾನು ಹೇಳಿದ ಒಂದು ಮಾತಿದೆ, ಕಲ್ಲಡ್ಕದಲ್ಲಿ ಪ್ರತಿಭಟನೆ ಮಾಡ್ತೇವೆ ಅಂತ. ಮಾಡ್ತೇವೆ. ಇದಕ್ಕೆ ಕಲ್ಲಡ್ಕದಲ್ಲಿ ಯಾಕೆಂದ್ರೆ ನಮ್ಮ ಎಲ್ಲರ ವಿಶ್ವಗುರು ಯಾರಿದ್ದಾರೆ, ಹಿಂದೂಗಳ ವಿಶ್ವಗುರು ಸೋಕೊಳ್ಳ, ಅವ್ರ ವಿಶ್ವಗುರು, ಅವರು ಕಲ್ಲಡ್ಕದಲ್ಲಿರೋದು ಪ್ರಭಾಕರ್ ಭಟ್ರು. ಬೇರೆ ಧರ್ಮದವರದಾದ್ರೆ ಇಷ್ಟೊತ್ತಿಗೆ ತುಂಬ ಕೆಲಸ ನಡೀತಾ ಇತ್ತು. ಬಟ್ ಈಗ ಹಿಂದೂ ಹುಡುಗಿ, ಬಡವರ ಮನೆ ಹುಡುಗಿ, ಜಾತಿ ಬಲ ಇಲ್ಲ, ಹಾಗೆಲ್ಲ ಇರುವಾಗ ಅವ್ರು ಏನು ಮಾತಾಡ್ತಾ ಇಲ್ಲ. ಅವ್ರು ಹೇಳ್ತಾರೆ ಅವರ ಪರ್ಸನಲ್ ಪ್ರಾಬ್ಲಮ್ ಅಂತ. ಈಗ ಮಂಗಳೂರಲ್ಲಿ ಇಷ್ಟು ಜನ ಹುಡುಗರು ಸತ್ತೋದ್ರಲ್ಲ, ಅದು ಎಲ್ಲ ಪರ್ಸನಲ್ ಪ್ರಾಬ್ಲಮ್ ಇದ್ದಿದ್ದು. ಪ್ರಭಾಕರ್ ಭಟ್ರಟ್ಟಿಗೆ ಡೈರೆಕ್ಟ್ ಏನು ಪ್ರಾಬ್ಲಮ್ ಇರಲಿಲ್ಲ. ಈ ಪ್ರಕರಣವಂತೂ ಜೀವಂತವಾಗಿ ಇರ್ತದೆ, ಇನ್ನು 10 ವರ್ಷ ಹೋದರೂ ಜೀವಂತವಾಗಿರ್ತದೆ. ಪದೇ ಪದೇ ಜೀವಂತವಾಗಿ ಅದನ್ನು ಜೀವ ಇಡ್ತೇವೆ ನಾವು. ಯಾಕೆ ಜೀವ ಇಡ್ತೇವೆ ಅಂದರೆ, ಇದು ಒಂದು ಹೆಣ್ಣಿನ ಅಸ್ತಿತ್ವದ ಪ್ರಶ್ನೆ. ಇದು ಇನ್ನೊಂದು ಹೆಣ್ಣಿಗೆ ಈ ರೀತಿ ಆಗಬಾರ್ದು ಈ ಸಮಾಜದಲ್ಲಿ. ಪ್ರಭಾಕರ್ ಭಟ್ರು ಯಾಕೆ ಅಂತೇಳಿ ನಾನಾ ಸಂಘಟನೆಯವರು ಇದ್ದಾರೆ, ನಾನಾ ಸಂಘಟನೆಯ ಪ್ರಮುಖರು ಕೂಡ ಇದ್ದಾರೆ. ಇವರನ್ನು ಒಟ್ಟುಗೂಡಿಸಿ ಒಂದು ಮದುವೆ ಮಾಡಿಸುವಂತ ಪ್ರಯತ್ನವನ್ನು ಪಡುವ ಧರ್ಮ ರಕ್ಷಕರು ಅಂತ ಹೇಳಿದ್ದಾರೆ. ಯಾಕೆ ಪ್ರಭಾಕರ್ ಭಟ್ರೆ ಯಾಕೆ ಅಂತೇಳಿ ನೋಡಿ, ಎಲ್ಲ ಧರ್ಮ ರಕ್ಷಕರಿಗೆ ಮೇನ್ ಬಾಸ್ ಇವರೇ, ಪ್ರಭಾಕರ್ ಭಟ್ರೆ ಲೀಡರ್ ಇವರೇ. ಎಲ್ಲ ಧರ್ಮ ರಕ್ಷಕರಿಗೆ ಯಾರಿದ್ದಾರಲ್ಲ ನಮ್ಮ ಮಂಗಳೂರಲ್ಲಿ ಅಂತೂ, ಮತ್ತು ಬೇರೆ ಕಡೆ ನಂಗೆ ಗೊತ್ತಿಲ್ಲ, ಮಂಗಳೂರಲ್ಲಿ ಅಂತೂ ಪ್ರಭಾಕರ್ ಭಟ್ರದೇ ನಡೆಯೋದು. ಸೊ ಅವರೊಬ್ಬರು ಹಿರಿಯರಿದ್ದಾಗ ನಾನು ತುಂಬ ಭಾಷಣಗಳನ್ನೆಲ್ಲ ನೋಡಿದ್ದೇನೆ, ಹಿಂದುತ್ವದ ಭಾಷಣಗಳನ್ನು ನೋಡಿದ್ದೇನೆ. ಬಟ್ ಇವತ್ತು ಹಿಂದೂ ಹೆಣ್ಣು ಮಗಳಿಗೆ ನ್ಯಾಯ ಇಲ್ಲದ ಹಾಗೆ ಆಗಿದೆ ಈ ಸಮಾಜದಲ್ಲಿ. ಅವ್ರು ಮನಸ್ಸು ಮಾಡಿದರೆ ಏನೂ ಮಾಡಿ. ಮತ್ತು ಬೇರೆ ಸಂಘಟನೆಯವ್ರ ಹತ್ರನೂ ನಾನು ಮಾತಾಡಿದ್ದೇನೆ ಪರ್ಸ್ನಲಿಯಾಗಿ. ಅವ್ರೇನು ಹೇಳ್ತಾರೆ, ನಮ್ಗೆ ಎದುರು ಬರಲಿಕ್ಕೆ ಆಗೋದಿಲ್ಲ, ನಾವಿದ್ದೇವೆ, ನಿಮ್ಮ ಹಿಂದೆ ಇದ್ದೇವೆ. ನಮ್ಮ ಹಿಂದೆ ಇರುವ ಅಗತ್ಯ ಇಲ್ಲ. ಒಂದು ಹೆಣ್ಣಿಗೆ ಆಗುವಾಗ ಅವ್ರು ನಮ್ಮ ಹಿಂದೆ ಇದ್ದಾರೆ. ಅದೇ ಹಿಂದೂ ಮುಸ್ಲಿಂ ಆಗುವವರು ಅವ್ರು ಎಲ್ಲರಿಗಿಂತ ಮುಂದೆ ಇರ್ತಾರೆ. ಅದೇ ಮುಸ್ಲಿಂ ಆಗಿದ್ರೆ ಅಥವಾ ಕ್ರಿಶ್ಚಿಯನ್ ಆಗಿದ್ರೆ ಒಂದು ಹೆಣ್ಣು ಮಗಳಿಗೆ ಈ ರೀತಿ ಮಾಡಿದರೆ ಆವಾಗ ಅದು ವೈಯಕ್ತಿಕನೂ ಆಗ್ತಾ ಇರಲಿಲ್ಲ, ಅಥವಾ ಏನೋ
ಅದೊಂದು ಇಶ್ಯೂ ಆಗ್ತಾ ಇತ್ತು ಅಷ್ಟೇ. ಕೃಷ್ಣ ಜೇರ್ ಅವರವರ ತಂದೆ ಒಪ್ಪೋದಿರೋಕೆ ಕಾರಣ ಅಥವಾ ಫ್ಯಾಮಿಲಿ ಅವರು ಒಪ್ಪೋದಿರೋಕೆ ಕಾರಣ ಅಂತ ಹೇಳಿದ್ರೆ ಇವರು ಪ್ರೆಸ್ ಮೀಟ್ ಮಾಡಿದ್ರು, ನಮ್ದು ಮಾನ ಹರಾಜ್ ಮಾಡಿದ್ರು. ಸೊ ಈ ಕಾರಣಕ್ಕಾಗಿ ಮದುವೆ ಮಾಡಿ ಕೊಡ್ತಾ ಇದ್ವಿ ನಾವು. ಪ್ರೆಸ್ ಮೀಟ್ ಮಾಡಿದ್ರು ಅಥವಾ ಇವರು ಎಷ್ಟೆಲ್ಲ ಹೋರಾಟ ಮಾಡಿದ್ರು ಅಥವಾ ಇಷ್ಟೆಲ್ಲ ನಮ್ಮ ಬಗ್ಗೆ ತೇಜೋವಧೆ ಮಾಡಿದ್ರು. ಸೊ ಇನ್ನು ಮದುವೆ ಮಾಡಿದ್ರೆ ಎಲ್ಲ ಆಗೋದು ಹೋಗಿ ಆಗಿದೆ, ಏನಾಗುತ್ತೆ ನೋಡೋಣ, ಕೋರ್ಟಲ್ಲಿ ಆಗುತ್ತೆ ನೋಡೋಣ ಅಂತೇಳಿ ಆ ಕಾನ್ಫಿಡೆಂಟ್ ಅಲ್ಲಿ ಇದ್ದಾರೆ. ಯಾಕಂತಂದ್ರೆ ಮದುವೆ ಮಾಡಿ ಕೊಡೋಕೆ ಕೋರ್ಟಿಗೂ ಕೂಡ ಹೇಳೋಕೆ ಆಗೋದಿಲ್ಲ. ಸೊ ಇನ್ನು ಮದುವೆ ಮಾಡಿ ಕೊಡೋದಿಲ್ಲ ಅಂತ. ನಾನು ಒಂದು ವೇಳೆ ತೇಜೋವಧೆ ಮಾಡಲಿಲ್ಲ ಅಂತಾದರೆ ಇಷ್ಟು ಹೊತ್ತಿಗೆ ಆ ಮಗು ಜೀವಂತ ಇರ್ತಾ ಇರಲಿಲ್ಲ. ಒಂದು ವೇಳೆ ಪೂಜಾಳ ಅಮ್ಮ ಪ್ರೆಸ್ ಮೀಟ್ ಮಾಡಲಿಲ್ಲ ಅಂತಾದರೆ ಇಷ್ಟೊತ್ತಿಗೆ ಆ ಮಗು ಜೀವಂತನೇ ಇರ್ತಾ ಇರಲಿಲ್ಲ, ಅದು ಅಬೋಷನ್ ಆಗಿ ಎಲ್ಲೋ ಸತ್ತು ಹೋಗ್ತಾ ಇತ್ತು. ಯಾಕೆಂದರೆ ಈ ಕೃಷ್ಣ ಜೆ ರಾವಿನ ಅಪ್ಪ ಯಾರಿದ್ದಾನೆ ಅವನು ಪೂಜಾಳ ಅಮ್ಮನಿಗೆ 10,000 ರೂಪಾಯಿ ಅಕೌಂಟಿಗೆ ಹಾಕಿದ್ದಾನೆ, ಅಬೋಷನ್ ಮಾಡಿಸು ಅಂತ. ಮತ್ತು ಎಷ್ಟು ಖರ್ಚಾದರೂ ನಾನು ಕೊಡ್ತೇನೆ ಅಂತ ಹೇಳಿದ್ದಾನೆ. 2 ಲಕ್ಷ ರೂಪಾಯಿ ಮೇಲೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾನೆ. ನಾವು ಇದನ್ನು ಇಶ್ಯೂ ಮಾಡಲಿಲ್ಲ ಅಂತಾದರೆ ಇಷ್ಟೊತ್ತಿಗೆ ಪೂಜಾ ಸತ್ತು ಹೋಗ್ತಾ ಇದ್ಲು, ಮಗು ಡೆಲಿವರಿ ಆಗಿ ಎಲ್ಲೋ ಅಬೋಷನ್ ಆಗಿ ಸತ್ತು ಹೋಗ್ತಾ ಇತ್ತು. ಸೊ ನಾವು ಇಶ್ಯೂ ಮಾಡಿದ್ದಕ್ಕೆ ಅಟ್ಲೀಸ್ಟ್ ಪೂಜಾನು ಜೀವಂತವಾಗಿದ್ದಾಳೆ, ಮಗು ಜೀವಂತವಾಗಿದೆ. ಮತ್ತು ಒಂದು ಯಾವುದಾದ್ರೂ ಒಂದು ಸಮಸ್ಯೆ ಆದಾಗ ಅದನ್ನು ನಾವು ಸಾಲ್ವ್ ಮಾಡಲಿಕ್ಕೆ ನೋಡಬೇಕು. ಅದು ಬಿಟ್ಟು ಇವರು ಆಮಿಷ ಕೊಡೋದು, ಬ್ಲ್ಯಾಕ್ ಮೇಲ್ ಮಾಡೋದು ಇಂಥದ್ದೆಲ್ಲ ಮಾಡಬಾರ್ದು. ಮಾನ ಕೆಟ್ಟ ಕೆಲಸವನ್ನು ಇವ್ರು ಮಾಡಿದ್ದಾರೆ. ಇವ್ರ ಮಗ ಮಾಡಿದಾನಲ್ಲ, ಹಲ್ಕ ಕೆಲಸ ಮಾಡಿದ್ದಾನೆ. ಇವರು ಒಪ್ಕೊಂಡು ಇಮಿಡಿಯೇಟ್ ಆಗಿ ಮದುವೆ ಮಾಡಿಸ್ಬೇಕಿತ್ತಲ್ಲ. ಮಗು ಈಗ ಹುಡುಗನಿಗೆ ಮಗು ಡೆಲಿವರಿ ಆಗುವ ಮೊದಲ ಹುಡುಗನಿಗೆ 21 ವರ್ಷ ಆಗಿದೆ. ಇಮಿಡಿಯೇಟ್ ಆಗಿ ಮದುವೆ ಮಾಡಿಸ್ಬೋದಿತ್ತಲ್ಲ. ಇವತ್ತಾಯಿತು ಮಾಡ್ತೇವೆ 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 ಅಂತ ಹೇಳಿ ಅಲ್ಲಿ ಒಂದು 4 ತಿಂಗಳು ಎಳ್ದಾಕಿದ್ರು. ಅದರ ನಂತರ ಮದುವೆ ಆಗೋದಿಲ್ಲ ಅಂತಲೇ ಹೇಳಿದರು. ಆವಾಗಲ್ಲ ನಮಿತ ಪ್ರೆಸ್ಸಿಗೆ ಬಂದದ್ದು, ಅತ್ತದ್ದು, ಅವರ ಬೆಂಬಲಕ್ಕೆ ಯಾರೂ ನಿಲ್ಲಿಲ್ಲ. ಆ ಟೈಮಲ್ಲಿ ನಾನು ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿದೆ. ಕೃಷ್ಣ ಜೆ ರಾವ್ ಅಪ್ಪ ಯಾರಿದ್ದಾನೆ ಅವನು ಇಂಥವನೇ, ಅವನ ಹಿಸ್ಟ್ರಿ ತೆಗೆದು ನೋಡಿದ್ರು ಅವನು ಇಂಥವನೇ. ದುಡ್ಡು ಹಣ ಜಾತಿ ಉಂಟು ಅಂತಾದರೆ ಯಾರನ್ನು ದಬಾಯಿಸಿ ಬದುಕ್ಬೋದಿತ್ತು. ಅದನ್ನು ಮಗನಿಗೆ ಹೇಳಿಕೊಟ್ಟಿದ್ದಾನೆ. ಅವನಿಗೆ ಗೊತ್ತಿಲ್ಲ ಈಗ ಕಾಲ ಬದಲಾಗಿದೆ ಅಂತೇಳಿ. ಕಾಲ ತುಂಬ ಮುಂದೆ ಬಂದಾಗಿದೆ, ಅದಕ್ಕೆ ಇವತ್ತು ಅನುಭವಿಸ್ತಾ ಇದ್ದಾನೆ. ಮೊನ್ನೆ ನೋಡಿದಿರಲ್ಲ ಪುತ್ತೂರು ದೇವಸ್ಥಾನದಲ್ಲಿ ಏನಾಯಿತು ಅಂತ ಹೇಳಿ. ಆದರೂ ಹಠ ಮಾಡಿ ಅಲ್ಲಿದ್ದು ಅಧ್ಯಕ್ಷರು ಏನು ಮಾಡಿದರು, ಇವನನ್ನು ಆ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿಸಿದ್ರು. ಅದೇ ಯಾರಾದರೂ ಶೂದ್ರರು ಅಥವಾ ಯಾರಾದರೂ ದಲಿತರು ಇಂಥ ಹಲ್ಕ ಕೆಲಸ ಮಾಡಿದರೆ ಅಲ್ಲಿ ಒಳಗೆ ದೇವಸ್ಥಾನದ ಒಳಗೆ ಬರಲಿಕ್ಕೆ ಬಿಡ್ತಾ ಇದ್ರ? ಈ ಏನು ತೀರ್ಪು ಬಂತಲ್ಲ, ದಟ್ ಈಸ್ ದ ಜಸ್ಟಿಸ್ ಗಿವನ್ ಬೈ ಗಾಡ್. ಇನ್ನು ಮುಂದಕ್ಕೆ ಅವನು ಅಪೀಲ್ ಹೋಗ್ಬೋದು. ನಾನು ಭಿಕ್ಷುಕ, ನನ್ನ ಹತ್ರ ಏನೂ ಇಲ್ಲ, ನನ್ನ ಮಗ ಇದು ಕೆಲಸ ಇಲ್ಲ ನನ್ನ ಮಗನಿಗೆ, ನನ್ನ ಮಗನು ಭಿಕ್ಷುಕ, ನಾವಿಬ್ಬರು ಏನೂ ಇಲ್ಲ ನಮ್ಮ ಹತ್ರ ಅಂತ ಹೇಳ್ಬೋದು. ಬಟ್ ಕೋರ್ಟ್ ಅದಕ್ಕೆ ಅದರದ್ದೇ ಆದ ಒಂದು ನ್ಯಾಯ ಕೊಡ್ತದೆ. ದುಡ್ಡು ಬೇಡ ಯಾರಿಗೆ ಸಹ, ನಮಿತನಿಗೂ ಬೇಡ. ಅವರ ಮಗಳ ಲೈಫ್ ಒಳ್ಳೇದಾದರೆ ಸಾಕು, ಆ ಮಗುವಿನ ಲೈಫ್ ಒಳ್ಳೇದಾದರೆ ಸಾಕು. ಸುಪ್ರೀಂ ಕೋರ್ಟ್ ಹೇಳಿದ್ರೆ ಮದುವೆ ಆಗೋಕೆ ಫೋರ್ಸ್ ಮಾಡೋಕೆ ಆಗೋದಿಲ್ಲ, ಅವರು ಏನಾದರೂ ದುಡಿತಾರೆ ಅದರಲ್ಲಿ ಅರ್ಧಾಂಶ ಕೊಡ್ಲಿ ಅನ್ನುವಂಥ ವಿಚಾರದಲ್ಲಿ ದುಡಿದ ಮೇಲೆ ಇವನು ಯಾರು ಕೃಷ್ಣ ಜೆ ರಾವ್ ದುಡಿದ ಮೇಲೆ ಬರುವುದಿಲ್ಲ. ಯಾಕೆ ಗೊತ್ತಾ, ಅಪ್ಪ ಹೇಳಿದಾನೆ ನಾನೇ ಹೆಡ್ ಆಫ್ ದ ಫ್ಯಾಮಿಲಿ, ನನ್ನ ಮಗನ ಜವಾಬ್ದಾರಿ ನಾನು, ನನ್ನ ಮಗನಿಗೆ ನಾನೇ ಮದುವೆ ಮಾಡಿಸಿ ಕೊಟ್ಟಿದ್ದೇನೆ ಅಂತ ಹೇಳಿ. ಸೊ ಮಗ ನೋಡಲಿಲ್ಲ ಅದ್ರ ತೊಂದರೆ ಇಲ್ಲ, ಅಪ್ಪ ಕಂಪನ್ಸೇಷನ್ ಕೊಡಲೇಬೇಕು. ಯಾಕೆಂದರೆ ರೈಟಿಂಗಲ್ಲಿ ಬರೆದು ಕೊಟ್ಟಿದ್ದಾನೆ. ಹಾಗೆ ಇವನ ಅಪ್ಪನ ಹತ್ರ ಬೇಕಾದಷ್ಟು ದುಡ್ಡುಂಟು, ಸಾಯುವವರೆಗೆ ಮಗನನ್ನು ಮನೆಯಲ್ಲೇ ಕುತ್ಕೊಳ್ಳಿಸ್ತಾನೆ 2 ಹೊತ್ತು ಊಟ ಹಾಕಿ. ಹಾಗೆ ಈ ಮಗು ಇದು ಮತ್ತು ಈ ಹುಡುಗಿದು ಏನು? ಮತ್ತು ದುಡ್ಡು ಇಂಪಾರ್ಟೆಂಟ್ ಅಲ್ಲ. ಈ ಹುಡುಗಿ ಕಲ್ತಿದ್ದಾಳೆ, ಎಜುಕೇಟೆಡ್ ಇದ್ದಾಳೆ, ಅವಳೀಗ ನೆಕ್ಸ್ಟ್ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾಳೆ, ಮಂಗಳೂರಲ್ಲಿ ಕಾಲೇಜ್ ಸೇರ್ತಾಳೆ, ಇನ್ನೊಂದು 2-3 ವರ್ಷ ಓದಲಿಕ್ಕಿದೆ ಅವಳಿಗೆ. ಅದರ ನಂತರ ಅವಳಿಗೆ ಕೆಲಸ ಸಿಗ್ತದೆ, ಅವಳ ಮಗುವನ್ನು ಸಾಕುವಷ್ಟು ಕೆಪಾಸಿಟಿ ಅವಳಿಗೂ ಇದೆ. ಬಟ್ ಯಾಕೆ ಮದುವೆ ಆಗೋದಿಲ್ಲ? ಅಷ್ಟು ಅಹಂಕಾರ ಏನು? ಏನಾದರೂ ಒಂದು ರೀಸನ್ ಬೇಕಲ್ಲ. ಒಂದು ವೇಳೆ ಇವರು ಮದುವೆ ಆಗಿಲ್ಲ ಅಂತ ಹೇಳಿದರೆ ಇವಳು ದುಡಿತಾಳೆ ಮತ್ತು ಸಮಾಜ ನೋಡುವಂಥ ರೀತಿ ಹೇಗಿರುತ್ತೆ ಅಂತೇಳಿ ಮಗುವನ್ನು. ಈ ಪ್ರಕರಣ ಆದಮೇಲೆ ನಾನು ನೋಡಿದ ಮಟ್ಟಿಗೆ ತುಂಬ ಜನ ಪೂಜಾಳಿಗೆ ಸಪೋರ್ಟ್ ಇದ್ದಾರೆ, ಒಂದು 10% ಇರಲಿಕ್ಕಿಲ್ಲ. ಬಟ್ ಮೆಜಾರಿಟಿ ಆಫ್ ದೆಮ್ ಆರ್ ವಿತ್ ದ ಗರ್ಲ್. ಯಾಕೆಂದರೆ ಏನೋ ಒಂದು ತಪ್ಪಾಗಿದೆ. ಬಟ್ ನನ್ನ ಲೆಕ್ಕದಲ್ಲಿ ಮಗುವಿಗೂ ಅಂಥದ್ದೇನೋ ಎಫೆಕ್ಟ್ ಆಗಲಿಕ್ಕಿಲ್ಲ. ಯಾಕೆಂದರೆ ನನಗೆ ಪೂಜಾಳ ಮೇಲೆ ಕಾನ್ಫಿಡೆನ್ಸ್ ಇದೆ, ಅವಳ ಅಮ್ಮನ ಮೇಲೆ ಕಾನ್ಫಿಡೆನ್ಸ್ ಇದೆ. ದುಡ್ದು ಆ ಮಗುವನ್ನು ಸಾಕ್ತಾರೆ. ಸಾಕೋದು ಇಂಪಾರ್ಟೆಂಟ್ ಅಲ್ಲ. ಮತ್ತು ಈವಾಗ ಮೊದಲಿನಾಗೆ ಅಲ್ಲ ಸಮಾಜ ತುಂಬ ಬದಲಾಗಿದೆ. ಈ ಕಾಲದಲ್ಲಿ
ಈ ರಿಲೇಷನ್ಶಿಪ್ಪು ಮದುವೆ ಅದೆಲ್ಲ ಬಿಟ್ಟು ಲಿವಿಂಗ್ ರಿಲೇಷನ್ಶಿಪ್ ಎಲ್ಲ ಇರುವಂಥ ಕಾಲ ಇದು. ಸೊ ರಿಲೇಷನ್ಶಿಪ್ಸ್ ನನ್ನ ಪ್ರಕಾರ ಅಂಥದ್ದೇನು ಮೇಜರ್ ಎಫೆಕ್ಟ್ ಆ ಮಗು ಮೇಲೆ ಆಗೋದಿಲ್ಲ. DNA ಆಲ್ರೆಡಿ ಅವನ ಅಪ್ಪ ಅಂತ ಪ್ರೂವ್ ಆಗಿದೆ, ಸರ್ಟಿಫಿಕೇಟಲ್ಲಿ ಅವನ ಅಪ್ಪ ಅಂತಾನೆ ಬರುತ್ತೆ. ಮತ್ತು ಎಲ್ಲರಿಗೂ ಈ ಸ್ಟೋರಿ ಏನಿದೆ ಎಲ್ಲರಿಗೂ ಗೊತ್ತಿದೆ. ಸೊ ಇದರಲ್ಲಿ ಮತ್ತೆ ಅವಳು ಇದನ್ನೆಲ್ಲ 1 ವರ್ಷದಿಂದ ಫೇಸ್ ಮಾಡ್ಕೊಂಡು ಬಂದಿದ್ದಾಳೆ, ಇನ್ನಷ್ಟು ಗಟ್ಟಿಯಾಗಿದ್ದಾಳೆ. ಹಾಗಾಗಿ ಐ ಡೋಂಟ್ ಥಿಂಕ್ ಸೊ ಅವರು ಅದನ್ನು ಫೇಸ್ ಮಾಡ್ಕೊಳ್ತಾರೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಮದುವೆ ಆದ ಮೇಲೂ ಸೇಫ್ ಅಲ್ಲ, ಯಾಕಂದ್ರೆ ಅವ್ರು ಯಾವ ಲೆವೆಲ್ಗೂ ಮಾಡ್ಬೋದು. ಒಂದು ಮಗುವನ್ನು ಕೊಲ್ಲಿ ಅಂತ ಹೇಳ್ತಾರೆ, ಒಂದ್ಸಲ ಅಬೋರ್ಷನ್ ಮಾಡಿ ಹೇಳ್ತಾರೆ, ಒಂದ್ಸಲ ಆ ಮಗುವನ್ನು ಆಶ್ರಮಕ್ಕೆ ಬಿಡಿ, ನಮಗೆ ಆ ಮಗು ಬೇಡ ಅಂತ ಹೇಳ್ತಾರೆ. ಆ ಲೆವೆಲ್ ಯೋಚಿಸುವವರು, ಒಂದು ಮಗು ಸಣ್ಣ ಪುಟ್ಟ ಮಗು ಅದು ಏನೂ ಮಾಡಲಿಲ್ಲ, ಅಷ್ಟು ಮುದ್ದಾಗಿದೆ, ಫಿಸಿಕಲಿ ಹೆಲ್ದಿ ಇದೆ, ಅಂಥ ಮಗುವನ್ನು ಆಶ್ರಮಕ್ಕೆ ಬಿಡಿ ಅಂತ ಹೇಳುವವರು ಅವ್ರು ಮನುಷ್ಯರೇ ಅಲ್ಲ. ಆ ಮೃಗಗಳೊಟ್ಟಿಗೆ ಅವಳನ್ನು ಕಳಿಸೋದು ಎಷ್ಟು ಸರಿ ಅಂತ ನನಗೂ ಗೊತ್ತಿಲ್ಲ. ವಿತ್ ಟೈಮ್ ಎವ್ರಿಥಿಂಗ್ ಚೇಂಜಸ್. ಇವತ್ತು ಈ ದ್ವೇಷ, ಈ ಕೋಪ ಏನಿದೆ ಇನ್ನೊಂದು 10 ವರ್ಷ ಆದಮೇಲೆ ಇರಲಿಕ್ಕಿಲ್ಲ, ಒಂದು 5 ವರ್ಷ ಆದಮೇಲೆ ಇರಲಿಕ್ಕಿಲ್ಲ, ಒಂದು 2 ವರ್ಷ ಆದಮೇಲೆ ಇರಲಿಕ್ಕಿಲ್ಲ. ಹೂ ನೋಸ್ 8 ವರ್ಷ ಒಂದು ಹುಡುಗಿಯನ್ನು ಪ್ರೀತಿ ಮಾಡಿ ಈ ಲೆವೆಲ್ವರೆಗೆ ಅವನು ಹೋಗಿ ಒಂದು ಮಗು ಮಾಡಿದಾನಂತಾದರೆ 1 ದಿನ 2 ದಿನದಲ್ಲ. ಹಾಗಿರುವಾಗ ಹೂ ನೋಸ್ ಒಂದು 2 ವರ್ಷ 1 ವರ್ಷ ಆಗುವಾಗ ಅವನ ಮನಸ್ಸು ಚೇಂಜ್ ಆಗ್ಬೋದು. ಅವ್ರಿಗೂ ಈ ಕೋರ್ಟು ಕಚೇರಿ, ಈ ಕಿರಿಕಿರಿಗಳು, ಈ ಮೀಡಿಯಾ, ಈ ನಮ್ಮಂಥವ್ರು ಮಾತಾಡೋದು ಎಲ್ಲ ಸಾಕಾಗಿ, ಇಲ್ಲ ನಾವು ಮದುವೆ ಮಾಡ್ತೀವಿ ಅಂತ ಹೇಳಿ, ನಾವು ಚೆನ್ನಾಗಿ ನೋಡ್ತೀವಿ ಅಂತ ಹೇಳಿ ಎಲ್ಲರೂ ಸರಿಯೂ ಆಗ್ಬೋದು. ವಿ ನೆವರ್ ನೋ ಅಬೌಟ್ ದ ಫ್ಯೂಚರ್. ಸೊ ವಿಲ್ ವೇಟ್ ಫಾರ್ ದ ಬೆಸ್ಟ್. ಅವ್ರು ಮಾಡಿದ ತಪ್ಪು ಆಕ್ಸೆಪ್ಟ್ ಮಾಡಿಕೊಂಡು, ಅವಳನ್ನು ಮಗುವನ್ನು ಆಕ್ಸೆಪ್ಟ್ ಮಾಡಿಕೊಂಡು ಅವ್ರಿಗೆ ಒಂದು ಲೈಫ್ ಕೊಟ್ಟರೆ ಒಳ್ಳೆಯದು. ಇಲ್ಲ ಅಂತಾದರೆ ಅವರೇ ಫೇಸ್ ಮಾಡಬೇಕು. ಈಗ ನೋಡಿ ಆಲ್ರೆಡಿ ಫೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಇನ್ನೂ ತುಂಬ ಮಾಡ್ತಾರೆ. ಅವ್ರ ಮನೆಯಲ್ಲೂ ಒಂದು ಹೆಣ್ಣು ಮಗಳಿದ್ದಾಳೆ, ಅದು ನೆನಪಿಸ್ಕೊಳ್ಬೇಕು ಅವರು. ಇವತ್ತು ಇವರು ಯಾರ್ದೋ ಒಂದು ಹೆಣ್ಣು ಮಗಳಿದ್ದು ಲೈಫ್ ಹಾಳು ಮಾಡ್ತಾರೆ ಅಂತಂದರೆ ಎವ್ರಿಥಿಂಗ್ ಈಸ್ ಕರ್ಮ ರಿಟರ್ನ್ಸ್. ಅದು ರಿಟರ್ನ್ ಆಗಲೇಬೇಕು, ಅದು ಆಗುತ್ತೆ. ಅದು ಯಾವ ರೂಪದಲ್ಲಿ ಆಗುತ್ತೆ? ಅವ್ರ ಮಗಳ ರೂಪದಲ್ಲಿ ಆಗುತ್ತೆ. ಟೈಮ್ ಇದೆ, ಟೈಮ್ ಬೇಕಷ್ಟೇ. ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್, ಟೈಮ್ ವಿಲ್ ಚೇಂಜ್ ಎವ್ರಿಥಿಂಗ್, ಆ್ಯಂಡ್ ಟೈಮ್ ವಿಲ್ ಗಿವ್ ದ ಪನಿಷ್ಮೆಂಟ್. ಈಗ ಅವರು ಮದುವೆ ಆಗೋದಿಲ್ಲ, ಏನು ಶಿಕ್ಷೆ ಕೊಟ್ಟರು ನಾವು ತಗೊಳ್ತೀವಿ, ಜೈಲಿಗೆ ಹೋಗೋಕ್ಕೆ ರೆಡಿ, 10 ವರ್ಷನ 20 ವರ್ಷನ ಹೋಗ್ತೀನಿ, ಎಲ್ಲನೂ ಕೂಡ ಮಾನ ಹರಾಜಾಗಿದೆ ಅಂತ ಹೇಳಿದರೆ ಏನು ನಿಮ್ಮ ನಿಲುವೇನು? ನೋಡಿ, ಫಸ್ಟಿಗೆ ಹೇಳಿದರು ಅವರು, ನಾವು ಒಂದ್ಸಲ ಅವನು ಹೊರಗೆ ಬಂದ ಕೂಡಲೇ ನಾವು ಮದುವೆ ಮಾಡಿಸ್ತೀವಿ ಅಂತ ಹೇಳಿ. ಅವನು ಹೊರಗೆ ಬಂದ ಕೂಡಲೇ 1 ವಾರ ಟೈಮ್ ಬೇಕು, ಅವ್ನು ಸ್ವಲ್ಪ ಚೇತರಿಸಬೇಕು ಅಂತ ಹೇಳಿದರು. ಮತ್ತೆ ಹೇಳಿದರು ಒಂದು ಸ್ವಲ್ಪ ಇನ್ನೊಂದು 20 ದಿನ ಟೈಮ್ ಬೇಕು ಅಂತ, ಇನ್ನೊಂದು 30 ದಿನ ಟೈಮ್ ಬೇಕು ಅಂತ ಹೇಳಿದರು. ಈ ರೀತಿ ಅವ್ರು ಹೇಳ್ತಾ ಹೋದರು. ಆವಾಗ ನಾವೇನು ಮಾಡಿದ್ವಿ, ನಾವು ಅವನ ಬೇಲ್ ಕ್ಯಾನ್ಸಲೇಷನ್ಗೆ ಹಾಕಲಿಲ್ಲ ಆ ಟೈಮಲ್ಲಿ. ಯಾಕೆ ಗೊತ್ತಾ? ನಮಗೆ ಅವನಿಗೆ ಶಿಕ್ಷೆ ಆಗೋದು ಬೇಡ, ಅವನ ಜೈಲಲ್ಲಿ ಉಳಿಯೋದು ಬೇಡ, ಕೊಳೆಯುವುದು ಬೇಡ. ಯಾಕೆ ಗೊತ್ತಾ? ಅವನೊಂದು ಸಣ್ಣ ಹುಡುಗ, ಏನೋ ತಪ್ಪಾಗಿದೆ, ತಿದ್ಕೊಂಡು ಸರಿ ಮಾಡ್ಕೊಳ್ಳಿ, ಅವನ ಮದುವೆ ಆಗಲಿ. ಮತ್ತು ಈಗಲೇ ಅವಳ ಮನೆಗೆ ಹೋಗಬೇಕು ಅಂತ ಸಹ ಇಲ್ಲ, ಆ ಹುಡುಗಿ ಅವನ ಮನೆಗೆ ಹೋಗಬೇಕು ಅಂತ ಏನಿಲ್ಲ. ಸ್ವಲ್ಪ ಟೈಮ್ ತಕ್ಕೊಂಡು ಅವರಿಬ್ಬರಿಗೆ ಯಾವಾಗ ಸರಿ ಅಂತ ಅನಿಸ್ತದೆ ಅವರು ಆವಾಗ ಒಟ್ಟಿಗೆ ಸಂಸಾರ ಮಾಡಲಿ ಅಂತ ಹೇಳು ನಾವು ಆ ರೀತಿಯೂ ಮಾತಾಡಿ ಆಗಿತ್ತು. ಬಟ್ ಇವರು ನಮ್ಮನ್ನು ಸುಮ್ಮನೆ ಮೋಸ ಮಾಡಿದರು. ಇವತ್ತು ನಾಳೆ ಮತ್ತೆ ಮದುವೆ ಅಂತ ಹೇಳ್ಕೊಂಡು ನಾವು ಬೇಲು ರಿಜೆಕ್ಷನ್ಗೂ ಹಾಕಲಿಲ್ಲ. ಈ ರೀತಿಯೆಲ್ಲ ಮಾಡ್ತಾ ಬಂದರೆ ಒಂದು ಸ್ವಲ್ಪ ದಿನ ಮೋಸ ಮಾಡ್ಬೋದು, ಬಟ್ ದೇವರು ಅಂತ ಒಬ್ಬ ಇದ್ದಾನೆ, ಅವನು ಏನು ಮಾಡಬೇಕು ಅದನ್ನು ಮಾಡ್ತಾ ಹೋಗ್ತಾನೆ. ಅದಕ್ಕೆ ನೋಡಿ, ಜಡ್ಜ್ ಮುಖಾಂತರ ದೇವ್ರ ರೂಪದಲ್ಲಿ ಬಂದು ಈ ರೀತಿಯ ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ. ಇದು ಇವಳಿಗೆ ಒಬ್ಳಿಗೆಲ್ಲ, ಎಂಟೈರ್ ಕರ್ನಾಟಕ, ಎಂಟೈರ್ ಇಂಡಿಯಾದಲ್ಲಿ ಎಷ್ಟೋ ಹೆಣ್ಮಕ್ಳಿಗೆ. ಈಗ ಪೂಜನ ಪ್ರಕರಣ ಆದ ಮೇಲೆ ನನ್ನ ಪ್ರಕಾರ ನನ್ನ ಹತ್ರ ಒಂದು 7 ಜನ ಬಂದಿದ್ದಾರೆ ಇದೇ ರೀತಿ ಮದುವೆ ಆಗದೆ ಮಗುವಾಗಿ, ಮತ್ತೀಗ ಮದುವೆ ಆಗಿದ್ದಾರೆ ಅವರು. ಈ 8 ತಿಂಗಳಲ್ಲಿ, ಈ 10 ತಿಂಗಳಲ್ಲಿ ಆಲ್ಮೋಸ್ಟ್ ಒಂದು 7 ಜನ ಯಾರು ಬಿಫೋರ್ ಮ್ಯಾರೇಜ್ ತಾಯಿ ಆದವರು ಅದೇ ಹುಡುಗರನ್ನು ಮದುವೆ ಆಗಿದ್ದಾರೆ, ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿದ್ದಾರೆ, ಖುಷಿಯಾಗಿದ್ದಾರೆ, ಬದುಕೊಂಡಿದ್ದಾರೆ, ಪೇರೆಂಟ್ಸನ್ನು ಕನ್ವಿನ್ಸ್ ಮಾಡಿ. ಇದು ಇವನೊಬ್ಬನನ್ನು ಯಾಕೆ ಆಗ್ತಾ ಇಲ್ಲ ಅಂದರೆ, ಅಲ್ಲಿ ಏನು ಗೊತ್ತಾ, ಅಲ್ಲಿ ಅವರೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಬಡವರೆಲ್ಲ ಇದ್ದಿದ್ದು. ಇಲ್ಲಿ ಹಾಗೆಲ್ಲ, ಬಡವರ ಮಗಳು ಶ್ರೀಮಂತ ಹುಡುಗ. ಹಾಗಾಗಿ ಅವರ ಅಹಂಕಾರವನ್ನು ಅವ್ರು ಮೆರಿತಾ ಇದ್ದಾರೆ ಅಷ್ಟೇ. ನಿಲುವೇನು ಅಂತಿಲ್ಲ, ನಾನು ಕೇಳೋದಿಷ್ಟೇ. ಒಂದು ವೇಳೆ ಮದುವೆ ಆಗೋದಿಲ್ಲ, ಜೈಲಿಗೆ ಹೋಗ್ತೀನಿ ಅಂತೇಳಿ ಹೇಳಿದ್ರು, ಶಿಕ್ಷೆಯನ್ನು ಅನುಭವಿಸಿ ನಂತರ ಹೊರಗಡೆ ಬಂದರೆ ಏನು, ಮದುವೆನೇ ಆಗೋದಿಲ್ಲ ಅಂತ ಹೇಳಿದ್ರೆ ಏನಂತ?
ಇದು ಫ್ಯೂಚರ್ ನನಗೆ ಪ್ರಿಡಿಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಾನು 200% ಕಾನ್ಫಿಡೆಂಟ್ ಇದ್ದೇನೆ, ಅವನು ಮದುವೆ ಆಗೇ ಆಗ್ತಾನೆ. ಯಾಕೆ ಹೇಗೆ ಏನು ಕೇಳಬೇಡಿ, ಟೈಮ್ ಬಂದಾಗ ಎಲ್ಲರಿಗೂ ಗೊತ್ತಾಗ್ತದೆ ಅಷ್ಟೇ. ಅಂದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ? ಇಲ್ಲಪ್ಪ, ನನ್ನನ್ನೇನು ಕಾಂಟ್ಯಾಕ್ಟ್ ಮಾಡಲಿಲ್ಲ. ಬಟ್ ನಾನು ನಿಜ ಹೇಳ್ತೀನಿ ನಿಮಗೆ, ನಾನು ಇವತ್ತು ಫಸ್ಟ್ ಡೇಯಿಂದನೂ ಹೇಳ್ತಾ ಇದ್ದೆ, ಕಾನ್ಫಿಡೆಂಟ್ಲಿ ಹೇಳ್ತಾ ಇದ್ದೆ, ಅವನೇ ಮದುವೆ ಆಗ್ತಾನೆ. ಅದು ಟೈಮ್ ಬಂದಾಗ, ಇವಾಗಲೇ ನಾನು ಹೇಳಲಿಕ್ಕೆ ಬರಲ್ಲ. ಟೈಮ್ ಬಂದಾಗ ನಾನು ಹೇಳ್ತೀನಿ. 3 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, ಮಾತ್ರ ಅವನೇ ಅವಳನ್ನು ಮದುವೆ ಆಗುತ್ತೆ, ಆಗ್ತಾನೆ. ಒಂದು ಅದಕ್ಕೊಂದು ರೀಸನ್ ಅನ್ನೋದು ಇರುತ್ತೆ. ಈಗ ಒಂದು ತುಂಬಾ ಕಾನ್ಫಿಡೆಂಟ್ ಆಗಿದ್ದೀರಿ ಅಂತ ಹೇಳಿದ್ರೆ ಹಾಗೇ ಆಗ್ತೇನೆ ಅಂತ ನಾನು ಹೇಳಿದ್ರೆ ಮಾತ್ರ ಅಲ್ಲ, ಇವನ್ ಪೂಜಾ, ನಮ್ಮ ಪೂಜಾ ಎಲ್ಲರೂ ಕಾನ್ಫಿಡೆಂಟ್ ಆಗಿದೆ. ನಾವೇನು ಜಬರ್ದಸ್ತ್ ಮಾಡಲ್ಲ, ಏನು ಮಾಡಲ್ಲ. ಸಮಾಜನೇ ಅವರನ್ನು ಒಪ್ಪಿಸ್ತದೆ. ಸಮಾಜ ಇನ್ನು ಮುಂದಕ್ಕೆ ಆಗುವಂಥ ಸಿಚುವೇಶನ್ಸ್ ಏನಿದೆ ಅಲ್ಲ ಸಮಾಜದಲ್ಲಿ, ಈ ಕೇಸಿಗೆ ರಿಲೇಟೆಡ್ ಆಗಿ ಸಮಾಜನೇ ಒಪ್ಪಿಸ್ತದೆ. ಸಮಾಜ, ಮುಖಂಡರು, ಪಕ್ಷಗಳು ಇವರೆಲ್ಲ ಸೇರಿ ಅವರನ್ನು ಒಪ್ಪಿಸ್ತಾರೆ. ಅಂಥ ಒಂದು ಸಿಚುವೇಶನ್ ನಿರ್ಮಾಣ ಆಗ್ತದೆ ಬೇಗದಲ್ಲಿ ಅಂಥ ಒಂದು ಸಿಚುವೇಶನ್ ನಿರ್ಮಾಣ ಆಗ್ತದೆ. ಪ್ರತಿಯೊಂದು ಸಮಾಜದ ವ್ಯಕ್ತಿ ಅವರನ್ನು ಕ್ವೆಶ್ಚನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಪಕ್ಷಗಳು, ಈ ಸೋ ಕಾಲ್ಡ್ ಧರ್ಮ ರಕ್ಷಕರು, ಈ ಸೋ ಕಾಲ್ಡ್ ದೊಡ್ಡ ದೊಡ್ಡ ಲೀಡರ್ಸ್ಗಳು, ಇವರೆಲ್ಲ ಅವರನ್ನು ಒತ್ತಾಯ ಮಾಡಿ ಮದುವೆ ಮಾಡಿಸ್ತಾರೆ. ಅದು ಕೆಲಸ ಅವ್ರು ಮೊದಲೇ ಮಾಡಬೇಕಿತ್ತು, ಇನ್ನು ಮುಂದಕ್ಕೂ ಮಾಡೋದಾದ್ರೆ ಅವರೇ ಮಾಡಿಸ್ತಾರೆ ಅಂತ ಹೇಳಿ ನಾನು ಧೈರ್ಯದಿಂದ ಹೇಳ್ತೇನೆ. ಅಂದ್ರೆ ಇದನ್ನು ಎಲೆಕ್ಷನ್ ಅಜೆಂಡವಾಗಿ ಯೂಸ್ ಮಾಡ್ತೀರಾ ಅಂತ ಹೇಳಿ, ಅಥವಾ ಐ ಮೀನ್ ಎಲೆಕ್ಷನ್ ಬರುವಂತ ಟೈಮ್ ಅಲ್ಲಿ ಇದನ್ನು ಬಿಜೆಪಿ ಅವರಿಗೆ ಮಾಡೋಕ್ಕಾಗಿಲ್ಲ, ಮಾಡಿ ನೋಡಿ ನಿಮ್ಮ ಮಗಳಿದ್ದಾಳೆ, ಇಲ್ಲ ಅಂತ ಹೇಳಿದ್ರೆ ನೀವು ಸೋಲ್ತೀರಾ ಅನ್ನುವಂತ ವಿಚಾರದಲ್ಲಿ ಒಂದಷ್ಟು ಪ್ರಚಾರವನ್ನು ಮಾಡಿ ಎಲೆಕ್ಷನ್ಗೆ ಇದಕ್ಕೆ ನೋಡಿ, ನಿಜವಾಗ್ಲೂ ಹೇಳ್ತೀನಿ, ನಾನು ಮೊದಲು ಹೇಳಿದ್ದೀನಿ, ನಾನು ಯಾವತ್ತೂ ಯಾವ ಹೆಣ್ಣು ಮಗಳ ಲೈಫಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಬರಲ್ಲ, ಹೋಗೋದು ಇಲ್ಲ. ಅಂತ ನೀಚ ಕೃತ್ಯ ಅಂತೂ ಖಂಡಿತ ಮಾಡೋದಿಲ್ಲ, ಯಾರು ಮಾಡಲ್ಲ. ಮಾಡುವವರಿದ್ರೆ ಇಷ್ಟೊತ್ತಿಗೆ ಮಾಡಬೇಕಿತ್ತು. ಎಲೆಕ್ಷನ್ ಟೈಮ್ ಬಂದಾಗ ಈಗಲೂ ಮಾಡ್ಬೋದಿತ್ತಲ್ಲ, ಬೇರೆ ಪಕ್ಷದವರಿಗೆ ಮಾಡಲಿಲ್ಲಲ್ಲ, ಯಾರು ಮಾತಾಡಲಿಲ್ಲಲ್ಲ. ಇದು ಎಲೆಕ್ಷನ್ ವಿಷಯ ಬಿಡಿ, ರಾಜಕೀಯ ಬಿಡಿ, ಬಟ್ ಸಮಾಜದ ಜನ ನೋಡ್ತಾ ಇದ್ದಾರೆ. ಇವರೆಲ್ಲ ಲೀಡರ್ಸ್, ಸೋ ಕಾಲ್ಡ್ ಲೀಡರ್ಸ್ ಅಂತ ಯಾರಿದ್ದಾರೆ, ಈ ಪಕ್ಷ ಅಂತ ಏನಿದೆ ಅದನ್ನು ಬೆಂಬಲಿಸೋರು ತುಂಬ ಜನ ಇರ್ತಾರೆ. ಅವರು ಕ್ವೆಶ್ಚನ್ ಮಾಡ್ತಾ ಇದ್ದಾರಲ್ಲ ಈಗ. ಸೊ ಎಲ್ಲರಿಗೂ ಗೊತ್ತಿದೆಯಲ್ಲ ಎಲ್ಲಿ ಹಿನ್ನಡೆ ಆಗಿದೆ. ನಾವೊಂದು ಹುಡುಗಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳುವ ಮನಸ್ಸು ಅವರಿಗೂ ಇದೆಯಲ್ಲ. ಖಂಡಿತವಾಗಿ ಯಾವ ಎಲೆಕ್ಷನ್ ಎಜೆಂಡಾಗಂತೂ ನಾವು ಯೂಸ್ ಮಾಡಲ್ಲ. ಬಟ್ ಟೈಮ್ ಬರುತ್ತೆ. ಈ ಕೃಷ್ಣ ಜಯರಾವ್ ಯಾರಿಗೂ ಉಂಟಲ್ಲ, ಒನ್ ಪಾಯಿಂಟ್ ಆಫ್ ಟೈಮ್ ಅಂತ ಇದ್ದೇ ಇರುತ್ತೆ. ಅವ್ರು ಸೋಲ್ಲೇಬೇಕು. ಅನ್ಯಾಯದ ಮುಂದೆ ಖಂಡಿತವಾಗಿ ಅವ್ರು ಸೋಲ್ಲೇಬೇಕು. ಅನ್ಯಾಯ ಮಾಡಿದರೆ ಸೋಲ್ತಾರೆ. ಹಠ ಮಾಡೋದು ಬೇಡ. ಅವ್ರು ಇನ್ನೂ ಟೈಮ್ ಮಿಂಚಲಿಲ್ಲ. ನಾನು ಯಾರೋ ಏನು ಔಟ್ಸೈಡರ್, ನಾನು ಪೂಜಾ ನನ್ನ ಮಗಳು ಅಲ್ಲ, ಅಥವಾ ನನಗೇನು ಸಂಬಂಧನೂ ಇಲ್ಲ, ಏನೂ ಅಲ್ಲ. ಪೂಜಾ ಇಸ್ ನಥಿಂಗ್, ಅವಳೊಂದು ಹೆಣ್ಣು ಮಗಳಷ್ಟೇ. ಹಾಗಾಗಿ ಯಾರೋ ದ್ವೇಷದ ಮೇಲೆ ಯಾರಿಗೋ ಶಿಕ್ಷೆ ಕೊಡೋದು ಸುಮ್ಮನೆ ಈಗ ರೀಸನ್ ಅಷ್ಟೇ. ಅವ್ರು ಹೇಳೋದು ಪ್ರತಿಭಾ ಕುಳಾಯಿ ನಮ್ಮ ತೇಜಾವಧೆ ಮಾಡಿದ್ರು ಅಂತ ಹೇಳಿ. ನಾನು ಯಾರೂ ಅಲ್ಲ, ನಾನು ಮದುವೆಗೂ ಬರಲ್ಲ, ನಾನು ಈ ಸಬ್ಜೆಕ್ಟಲ್ಲೇ ಇರಲ್ಲ. ಆ ಹುಡುಗಿಗೆ ಲೈಫ್ ಕೊಡಿ, ಆ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಅಲ್ಲಿಗೆ ಈ ಚಾಪ್ಟರ್ ಕ್ಲೋಸ್. ನಾನು ಮಾತಾಡಲಿಕ್ಕೂ ಇಲ್ಲ, ನಾನು ದೊಡ್ಡ ಜನ ಆಗಲಿಕ್ಕೂ ಇಲ್ಲ, ನಾನು ಪೊಲಿಟಿಕಲ್ ಮೈಲೇಜ್ ತಗೊಳ್ಲಿಕ್ಕೂ ಇಲ್ಲ. ಇಲ್ಲಿಗೆ ಹೇಳ್ತಾರಲ್ಲ ಪೊಲಿಟಿಕಲ್ ಮೈಲೇಜ್ ತಗೊಳ್ತಾ ಇದ್ದೇನೆ ಅಂತೇಳಿ. ಏನು ಬೇಡ ನಂಗೆ ಪೊಲಿಟಿಕಲ್ ಮೈಲೇಜ್ ಬೇಡ, ಸಬ್ಜೆಕ್ಟೇ ಬೇಡ ನನಗಿದು. ಆ ಹುಡುಗಿಗೆ ಮದುವೆ ಮಾಡಲಿಲ್ಲ ಅಂದರೆ ನಾನು ಮಾಡಿಸ್ತೀನಿ 100%. ಅಡ್ಡ ಏನಿಲ್ಲ. ಅಡ್ಡ ಇವಾಗ ಏನು ಗೊತ್ತಾ, ಕೇಸ್ ಇದೆ, ಕೋರ್ಟಲ್ಲಿದೆ. ಆ ಕೋರ್ಟ್ ತೀರ್ಪಿಗೆ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಾಗ್ತದೆ, ದಿಢೀರಂತ ಆಗೋದಿಲ್ಲ. ಸೊ ವಿ ರೆಸ್ಪೆಕ್ಟ್ ದ ಕೋರ್ಟ್ ಏನು ತೀರ್ಮಾನ ಮಾಡ್ತದೆ ನೋಡ್ತಾ ಹೋಗ್ತೀವಿ. ಬಟ್ ಇವನ್ ಯಾವುದಾದ್ರೂ ಒಂದು ಸಬ್ಜೆಕ್ಟ್, ಒಂದು ಇಶ್ಯೂ ಆಗಬೇಕು ಅಂತಾದರೆ, ಈಗ ನಿರ್ಭಯ ಪ್ರಕರಣ ನೋಡಿರ್ಬೋದು ನೀವು, ಅದು ಅಷ್ಟು ಸ್ಟ್ರಾಂಗ್ ಆಗಿ ಯಾಕಾಯಿತು? ಬಿಕಾಸ್ ಆಫ್ ದ ಮೀಡಿಯಾ, ಬಿಕಾಸ್ ಆಫ್ ದ ಸೋಷಿಯಲ್ ಜಸ್ಟಿಸ್ ಆಸ್ಡ್ ಬೈ ದ ಪೀಪಲ್. ಜನರು ಜಸ್ಟಿಸ್ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆವಾಗ ಅದು ಸ್ಟ್ರಾಂಗ್ ಆಯಿತು. ಆವಾಗ ಅವರಿಗೆ ಡೆತ್ ಸೆಂಟೆನ್ಸ್ ಆಯಿತು. ಸೇಮ್ ವೇ ನಾವು ಈ ಪ್ರಕರಣವನ್ನು
ಎತ್ತಿದಾಗ ಮಾತ್ರ ಆ ಹುಡುಗಿಗೆ ನ್ಯಾಯ ಸಿಕ್ಕಲಿಕ್ಕೆ ಸಾಧ್ಯ ಆಗ್ತದೆ. ಬಿಕಾಸ್ ಜಡ್ಜ್ ಆಗಿರ್ಬೋದು, ಕೋರ್ಟ್ ಆಗಿರ್ಬೋದು, ಕಾನೂನು ಆಗಿರ್ಬೋದು, ದೇ ಅಂಡರ್ಸ್ಟ್ಯಾಂಡ್ ಎಷ್ಟು ಅದಕ್ಕೆ ತೂಕ ಇದೆ ಈ ಕೇಸಿಗೆ, ಎಷ್ಟು ಸೀರಿಯಸ್ ಕೇಸ್ ಇದು ಅಂತ ಹೇಳಿ ಲೆಕ್ಕ ಹಾಕ್ಕೊಂಡು ಜಡ್ಜ್ಮೆಂಟ್ಗಳನ್ನು ಅವರು ಕೊಡ್ತಾರೆ. ಹಾಗಾಗಿ ಈಗ ಇದು ಪಬ್ಲಿಕ್ ಡೊಮೇನ್ನಲ್ಲಿದೆ. ದೊಡ್ಡ ದೊಡ್ಡ ಲೀಡರ್ಸ್ಗಳೆಲ್ಲ ಕೆಲವು ಮಾತಾಡೋದು ನಾನು ಕೇಳಿದೆ, ಅದು ಅವರ ವೈಯಕ್ತಿಕ ವಿಚಾರ ಅಂತ. ವೈಯಕ್ತಿಕ ವಿಚಾರ ಅಂತ ಆದರೆ ಯಾರು ಇಂಟರ್ಫಿಯರ್ ಆಗಬಾರ್ದು, ಫಸ್ಟಿಗೆ ಇನ್ಫ್ಲುಯೆನ್ಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಪೊಲೀಸ್ ಸ್ಟೇಷನಲ್ಲಿ ಇನ್ಫ್ಲುಯೆನ್ಸ್ ಮಾಡಿದ್ದಕ್ಕೆ ಇವತ್ತು ನಮ್ಮಿತ್ತ ಕಾಂಪ್ರಮೈಸ್ಗೆ ಹೋಗಿದ್ದಾರೆ. ಅಲ್ಲಿ ಆಯಿತು 21 ವರ್ಷ ಆದಮೇಲೆ ಮದುವೆ ಆಗ್ತಾನಲ್ಲ ಅಂತ. ಇಲ್ಲದ್ರೆ ಆ ದಿನನೇ ಜೈಲಿಗೆ ಹೋಗ್ತಾ ಇದ್ದವ. ಇಲ್ಲ ನಾನು ಆಗೋದೇ ಇಲ್ಲ ಅಂತ ಹೇಳಿದ್ರೆ ಸೀದಾ ಜೈಲಿಗೆ, ಮತ್ತೆ ಮಾತಿಲ್ಲ. ಇವತ್ತು ಅದೇ ವ್ಯಕ್ತಿಗಳು ಇಲ್ಲ ಅದು ಅವ್ರದ್ದು ವೈಯಕ್ತಿಕ ಎಲ್ಲರಿಗೂ ಅದನ್ನೇ ಹೇಳೋದು, ಅದು ಅವರ 2 ಫ್ಯಾಮಿಲಿದು ವೈಯಕ್ತಿಕ ಅಂತ. ಬಟ್ ಈ ಕೇಸಿಗೆ ಒಂದು ದಿ ಎಂಡ್ ಅಂತ ಇದೆ, ಅದು ಪಾಸಿಟಿವ್ ಆಗಿ ಅವರಿಬ್ರು ಮದುವೆ, ಅಷ್ಟು ಹೇಳಲಿಕ್ಕೆ ಇಚ್ಛಿಸಿ. ಗ್ಯಾಗ್ ಆರ್ಡರ್ ತರುವಂಥದ್ರಲ್ಲೂ ಕೂಡ ಮಾಡಿದ್ರು ಅಂತ ಹೇಳಿದ್ರೆ ಬರೀ ಫ್ಯಾಮಿಲಿ ಅವರಲ್ಲ, ರಿಲೇಟಿವ್ ಅಲ್ಲ, ಅಥವಾ ಪೂಜಾನವರು ಅಲ್ಲ, ಅದನ್ನು ಬಿಟ್ಟು ಯಾರೆಲ್ಲ ಇದರ ಜೊತೆಗೆ ಕನೆಕ್ಟೆಡ್ ಆಗಿದ್ದಾರೆ ಅವರು ಕೂಡ ಮೀಡಿಯಾದಲ್ಲಿ ಮಾತಾಡಬಾರ್ದು ಅನ್ನುವಂಥ ವಿಚಾರದಲ್ಲೂ ಕೂಡ ಪ್ರಶ್ನೆಯನ್ನು ಎತ್ತಿದ್ರು. ಅದಕ್ಕೆ ಜಡ್ಜ್ ಹೇಳಿದ್ರು ಏನು ಅಂತ ಹೇಳಿದ್ರೆ ಗ್ಯಾಗ್ ಆರ್ಡರ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಸೊ ಇದು ಯಾವ ರೀತಿಯ ಅಜೆಂಡಾ ಇತ್ತು ಅಂತೇಳಿ ಅವರು ನೋಡಿ. ಈಗ ವಿಷಯ ಏನಂದ್ರೆ, ಇವ್ರ ಮಗ ಏನು ದೊಡ್ಡ ಘನಕಾರಿ ಮಾಡಲಿಲ್ಲ, ಇವನು ಫ್ರೀಡಮ್ ಫೈಟರು ಅಲ್ಲ, ಅಥವಾ ದೇಶಕ್ಕಾಗಿ ಸಮಾಜಕ್ಕಾಗಿ ಏನು ಹೋರಾಟ ಮಾಡಿದವನು ಅಲ್ಲ. ಇವನ ಬಗ್ಗೆ ಮಾತಾಡಬಾರ್ದು ಅಂದ್ರೆ ಇವನೊಬ್ಬ ನೀಚ, ಇವನೊಬ್ಬ ಹಲ್ಕ ಕೆಲಸ ಮಾಡಿದವ. ಅಂಥವನ ಬಗ್ಗೆ ಯಾರು ಮಾತಾಡಬಾರ್ದು ಅಂದ್ರೆ ಇವನೇನು ದೊಡ್ಡ ಪ್ರೈಮ್ ಮಿನಿಸ್ಟರ್ ಮಗನ? ಆಗಿರುವಾಗ ಜಡ್ಜಿಗೂ ಗೊತ್ತಿದೆ, ಈಗ ಪೂಜಾ ಮಾತಾಡಬಾರ್ದು, ಅಮ್ಮ ಮಾತಾಡಬಾರ್ದು, ರಿಲೇಟಿವ್ಸ್ ಮಾತಾಡಬಾರ್ದು, ಓಕೆ. ಇಡೀ ಊರಿದು ಬಾಯಿ ಮುಚ್ಚಿಸ್ಲಿಕ್ಕೆ ಸಾಧ್ಯ ಇದೆಯಾ? ವಿ ಹ್ಯಾವ್ ಫ್ರೀಡಮ್ ಆಫ್ ಸ್ಪೀಚ್, ಇದು ನಮ್ಮ ಕಾನ್ಸ್ಟಿಟ್ಯೂಷನಲ್ ಫಂಡಮೆಂಟಲ್ ರೈಟ್ ಇದು ನಮ್ಮದು. ಅವ್ನು ಮತ್ತೆ ನನಗೆ ಸ್ಟೇ ತರಲಿ, ನಾನು ನನ್ನಂತ 20 ಜನ ರೆಡಿ ಮಾಡ್ತೇನೆ ಕುತ್ಕೊಂಡು ಮಾತಾಡ್ಲಿಕ್ಕೆ. ಈಗ ನಾನೊಬ್ಳೆ ಮಾತಾಡೋದಲ್ಲ. ಈಗ ನೀವು ಹೇಳೋದು ಮದುವೆ ಆಗಬೇಕು, ನೆಕ್ಸ್ಟ್ ಡೇ ಡಿವೋರ್ಸ್ ಕೊಟ್ಟರು ಪರವಾಗಿಲ್ಲ ಅಂತೇಳಿ. ಯಾಕೆ ಅಂತೇಳಿ ಮದುವೆ ಆಗಿ ಡಿವೋರ್ಸ್ ಕೊಡಲೇಬೇಕು, ಅಥವಾ ನೆಕ್ಸ್ಟ್ ಡೇನೇ ಕೊಟ್ಟರೆ ಅದಕ್ಕಿಂತ ಮದುವೆ ಆಗದೆ ಇರೋದೇ ಒಳ್ಳೇದದು? ಒಂದು ಹೆಣ್ಣಿಗೆ ಮದುವೆ ಅಂತ ಬೇಕು. ಈಗ ಅವಳು ಮದುವೆ ಆಗದೆ ಮಗು ಮಾಡ್ಕೊಂಡಿದ್ದಾಳೆ. ಈಗ ಅವಳನ್ನು ಮದುವೆ ಯಾರಾಗ್ತಾರೆ? ನಾಳೆ ಒಬ್ಬನನ್ನು ಮದುವೆ ಆದ್ಲು ಅಂತ ಅನ್ಕೊಳ್ಳಿ, ಇವ ಮತ್ತೆ ಬರ್ತಾನೆ ಅಲ್ಲಿ, ಅದು ನನ್ನ ಮಗು, ನಾನು ಅದರ ಅಪ್ಪ, ನೀನು ನನ್ನ ಹೆಂಡತಿ ಅಂತ. ಅವಾಗ ಅವಳು ಏನು ಮಾಡಬೇಕು? ಕಾನೂನಲ್ಲಿ ಈಗ ಅವನು ಮದುವೆ ಆಗಿದ್ದಾನಲ್ಲ, ಮದುವೆ ಆಗಲಿಲ್ಲಲ್ಲ, ಮದುವೆ ಆಗಲಿ. ಮದುವೆ ಆದ ಮೇಲೆ ಕೋರ್ಟ್ ಏನು ಇಮಿಡಿಯೇಟ್ ಆಗಿ ಡಿವೋರ್ಸ್ ಕೊಡಿ ಅಂತ ಹೇಳೋದಿಲ್ಲ, ಕೋರ್ಟ್ ಕೊಡುವುದೂ ಇಲ್ಲ. ಅವರಿಗೆ ಸ್ವಲ್ಪ ಟೈಮ್ ಕೊಡ್ತದೆ ಒಟ್ಟಿಗೆ ಇರಲಿಕ್ಕೆ. ಅಲ್ಲಿ ಅವರಿಬ್ಬರು ಒಟ್ಟು ಇದ್ದು ಅವರಿಗೆ ಒಟ್ಟಿಗೆ ಇರಲಿಕ್ಕೆ ಆಗಲಿಲ್ಲ ಅಂತ ಪರಿಸ್ಥಿತಿ ಉಂಟು ಅಂತ ಆದರೆ ಮಾತ್ರ ಕೋರ್ಟ್ ಹೇಳ್ತದೆ, ಡಿಸಿಷನ್ ಕೊಡ್ತದೆ, ಡಿವೋರ್ಸ್ ತಗೊಳ್ಳಿ ಅಂತ. ಕೋರ್ಟಿಗೆ ಬಿಟ್ಟ ವಿಚಾರ. ಬಟ್ ಒಮ್ಮೆ ಮದುವೆ ಆಗಬೇಕು. ಯಾಕೆಂದರೆ ಒಂದು ವೇಳೆ ಅವ್ರಿಗೆ ಹೊಂದಾಣಿಕೆ ಆಗಲಿಲ್ಲ, ಆಯಿತು ಡಿವೋರ್ಸ್ ಆಯಿತು, ಡಿವೋರ್ಸ್ ಆದಮೇಲೆ ಅವಳಿಗೆ ಬೇರೆ ಮದುವೆ ಆಗ್ಬೋದು, ಅವಳ ಲೈಫಲ್ಲಿ ಅವಳು ಮೂವ್ ಆನ್ ಆಗ್ಬೋದು, ಆ ಮಗುವಿಗೂ ಒಂದು ಮನೆ ಅಂತ ಸಿಗುತ್ತೆ, ಒಂದು ಫ್ಯಾಮ್ಲಿ ಅಂತ ಸಿಗುತ್ತೆ. ಇದು ಏನಿಲ್ಲದೆ ಒಬ್ಬಳೇ ಆ ಮಗುವನ್ನು ಇಟ್ಕೊಂಡು ಬದುಕೋದು ಸಾಧ್ಯನೂ ಇಲ್ಲ. ಮತ್ತು ಬೇರೆಯವರನ್ನು ಆ ಮಗುವನ್ನು ಇಟ್ಕೊಂಡು ಅವಳು ಮದುವೆ ಆಗಲಿಕ್ಕೂ ಇವಾಗ ಈ ಸ್ಥಿತಿಯಲ್ಲಿ, ಈ ಪರಿಸ್ಥಿತಿಯಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ಬೇಕಾಗಿ ಅವಳು ಮದುವೆ ಆಗಬೇಕು ಅಂತ ಹೇಳೋದು, ಅವನೇ ಮದುವೆ ಆಗಬೇಕು. ಮತ್ತು ಏನು ಗೊತ್ತಾ, ಮೋರ್ ಆಫ್ ಆಲ್ ಇಲ್ಲಿ ಒಂದು ವೇಳೆ ಅವಳು ಮದುವೆ ಆಗಲಿಲ್ಲ ಅಂತಾದರೆ, ಅವನು ಮದುವೆ ಆಗಲಿಲ್ಲ ಅಂತಾದರೆ ಸಮಾಜಕ್ಕೆ ಏನು ಉತ್ತರ ಕೊಡ್ತಾ ಇದ್ದೀವಿ ನಾವು? ದುಡ್ಡಿದ್ದವರು, ಶ್ರೀಮಂತರ ಮಕ್ಕಳು ಯಾರು ಬಡವರ ಮಕ್ಕಳನ್ನು ಸಹ ಹಾಳು ಮಾಡಿ ಅವ್ರಿಗೆ ಹೊಟ್ಟೆ ಮಾಡಿ ಮಗು ಕೊಟ್ಟು ಹಾಗೆ ದಾರಿಯಲ್ಲಿ ಬಿಟ್ಟು ಹೋಗ್ಬೋದು ಅಂತ ಹೇಳುವ ಒಂದು ನೀತಿಯನ್ನು ನಾವು ಹೇಳಿಕೊಡ್ತಾ ಇದ್ದೇವೆ. ಒಂದು ವೇಳೆ ಅವನು ಮದುವೆ ಆಗಲಿಲ್ಲ ಅಂತಾದರೆ, ಮದುವೆ ಆದರೆ ಏನಾಗುತ್ತೆ, ಲಾಸ್ಟಿಗೂ ಬಿಡಲಿಲ್ಲ, ಕೋರ್ಟು ಬಿಡಲಿಲ್ಲ, ಜನನೂ ಬಿಡಲಿಲ್ಲ, ಊರು ಬಿಡಲಿಲ್ಲ, ಯಾರು ಹುಡುಗಿ ಕೈ ಬಿಡಲಿಲ್ಲ. ಹಾಗಾಗಿ ಆ ಹುಡುಗ ಆ ಹುಡುಗಿಯನ್ನು ಮದುವೆ ಆದ ಅಂತ ಹೇಳುವ ಒಂದು ಮಾತು ಬರುತ್ತೆ. ಬೇರೆಯವ್ರಿಗೂ ಸ್ವಲ್ಪ ಭಯ ಇರುತ್ತೆ. ಅದಕ್ಕಾಗಿ ಅವ್ರು ಮದುವೆ ಆಗಲೇಬೇಕು ಅಂತ ಹೇಳ್ತಾ ಇರೋದು. ಅಂದ್ರೆ ಇಲ್ಲಿ ಇರುವಂಥದ್ದು ಈಗ ಮುಖ್ಯವಾಗಿ ಮದುವೆ, ಇವಳದು ತಪ್ಪಿದೆ, ಅವನದು ತಪ್ಪಿದೆ, ಮುಖ್ಯವಾಗಿ ಆಗ್ಬೇಕಿಲ್ಲಿ ಮದುವೆ ಅಂತೇಳಿ. ಅದನ್ನು ಕೋರ್ಟಿಗೆ ಮದುವೆ ಆಗಿ ಅಂತೇಳಿ ಹೇಳೋಕೆ ಆಗುವುದೇ ಇಲ್ಲ. ಬಟ್ ಮಾಡ್ತೀರಾ ಯಾವ ರೀತಿ ಅಂತ ಹೇಳ್ಬೇಕಿಲ್ಲ. ನಾನು ಹೇಳಿದೆಲ್ಲ, ಇದೇ ಸಮಾಜ, ಇದೇ ಜನ, ಇದೇ ಮುಖಂಡರು, ಇವರೆಲ್ಲ ಯಾರಿದ್ದಾರೆ, ಇದೇ ಪಕ್ಷ, ಇವರೇ ಮದುವೆ ಮಾಡಿಸ್ತಾರೆ. ಅಂದ್ರೆ ಅವ್ರಿಗೆ ಇಷ್ಟು ಸೀರಿಯಸ್ ಆಗ್ತದೆ ಅಂತ ಗೊತ್ತಿರಲಿಲ್ಲ.
ದಿನ ಹೋದಾಗೆ ಇದು ಇನ್ನೂ ಸೀರಿಯಸ್ ಆಗ್ತಾನೆ ಹೋಗ್ತದೆ. ಆಗುದೇ ಇಲ್ಲ ಅಂತ ಹೇಳಿ ಹಠ ಹಿಡಿಲಿ ಅವ. ಹೋರಾಟಗಳು, ಜನ ಬೀದಿಗೆ ಬರ್ತಾರೆ. ಯಾರು ಬರ್ತಾರೆ ತೋರಿಸ್ತೀನಿ ನಾನು. ನೆಕ್ಸ್ಟ್ ಪ್ರತಿಭಟನೆಗಳು ಕಲ್ಲಡ್ಕದಿಂದ ಮತ್ತೆ ಪುತ್ತೂರಿಗೆ ಹೋಗ್ತದೆ, ಪುತ್ತೂರಿಂದ ಮತ್ತೆ ಜಗನ್ನಿವಾಸರಾವ್ ಮನೆ ಮುಂದೆ ಹೋಗ್ತದೆ. ಹಾಗೆ ಇದು ಹೋಗ್ತಾ ಹೋಗ್ತದೆ. ಇಟ್ ವಿಲ್ ಕಂಟಿನ್ಯೂ ಸ್ಟೋರಿ. ಎಪಿಸೋಡ್ ಕಂಟಿನ್ಯೂ ಆಗ್ತಾ ಇರ್ತದೆ. ಮತ್ತೆ ಈ ಹಿಂದೆ ಯಾರೆಲ್ಲ ಏನೆಲ್ಲ ಮಾತಾಡಿದ್ದಾರೆ, ಯಾರೆಲ್ಲ ಏನೆಲ್ಲ ಕನ್ವರ್ಸೇಷನ್ ಮಾಡಿದ್ದಾರೆ ಎಲ್ಲ ರೆಕಾರ್ಡ್ ಇಟ್ಕೊಂಡಿದ್ದೇವೆ ಸದ್ಯಕ್ಕೆ. ಅದೆಲ್ಲ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತೇವೆ. ಒಂದು ಏನೋ ಜಡ್ಜ್ಮೆಂಟ್ ಬರುತ್ತೆ ಕೋರ್ಟಲ್ಲಿ, ಇವನಿಗೆ ಏನೋ ಶಿಕ್ಷೆ ಆಗುತ್ತೆ, 10 ವರ್ಷ 20 ವರ್ಷ ಏನೋ ಶಿಕ್ಷೆ ಆಗುತ್ತೆ, ಅಥವಾ ಒಂದು ಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಬರುತ್ತೆ. ಇವನು ದುಡಿಯೋಕೆ ಯಾವಾಗ ಹೋಗ್ತಾನೆ ಆ ನಂತರದಲ್ಲಿ ಅವರಿಗೆ ಇದೊಂದು ವಿಷಯ ಗೊತ್ತಿದೆಯಾ? ವಿ ಆಲ್ಸೋ ಕ್ಯಾನ್ ಗೋ ಟು ದ ಕೋರ್ಟ್ ಅಂಡ್ ಪುಟ್ ಅ ಸ್ಟೇ. ಅವನು ಯಾರನ್ನು ಮದುವೆ ಆಗಬಾರ್ದು ಅಂತ. ಅದು ಇದೆ ಕೋರ್ಟಲ್ಲಿ, ಆ ಪ್ರೊವಿಷನು ಇದೆ. ಅಪ್ಪ ಮಗನನ್ನು ಜೈಲಿಗೆ ಹೋಗ್ಲಿಕ್ಕೆ ಬಿಡ್ತಾನ? ಇಲ್ಲೇ ಇಷ್ಟು ನಾಟಕ ಮಾಡಿ, ಡೋಂಗಿ ಮಾಡಿ, ಮೋಸ ಮಾಡಿ, ನಮ್ಮನ್ನೆಲ್ಲ ಸ್ಟೇ ತರದಾಗೆ, ಇದು ಅವನಿಗೆ ಯುನೋ ಅವನ ಬೇಲ್ ಕ್ಯಾನ್ಸಲೇಷನ್ ಮಾಡೋದಾಗೆಲ್ಲ ಮಾಡಿ ಇವರನ್ನು ಕಳಿಸಿ ಇಷ್ಟೆಲ್ಲ ಡ್ರಾಮಾ ಇಷ್ಟೆಲ್ಲ ಮಾಡ್ತಾ ಇದ್ದಾನಲ್ಲ ಅಪ್ಪ. ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತಾ ಇದ್ದಾನೆ, ಇಷ್ಟೆಲ್ಲ ಜನರಿಗೆ ಇದು ಮಾಡ್ತಾ ಇದ್ದಾನೆ. ಹಾಗಿರುವಾಗ ಅಪ್ಪ ಮಗನನ್ನು ಒಂದು ಜೈಲಿಗೆ 10 ವರ್ಷ ಹೋಗಿ ಅಲ್ಲಿ ಕೊಳಿ ಅಂತ ಹೇಳಿ ಬಿಡ್ತಾನ? ಇಟ್ಸ್ ಮ್ಯಾಟರ್ ಆಫ್ 2 ಫ್ಯಾಮಿಲಿ. ಅದು ಯಾವಾಗ ಅವರಿಗೆ ಅವರು ಆ ಸ್ಟೇಷನ್ ಒಳಗಡೆ ಮಾತುಕತೆ ಮಾಡಿದ್ರಲ್ಲ ಅಲ್ಲಿವರೆಗೆ ಮಾತ್ರ. ಅಲ್ಲೂ ಸಾಲ್ವ್ ಆಗೋದಿಲ್ಲ ಅಂತ ಆದಾಗ ಇಟ್ ಕೇಮ್ ಟು ದ ಪಬ್ಲಿಕ್ ಡೊಮೈನ್. ಜನರು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಕೋರ್ಟಿಗೆ ಹೋಯ್ತು. ಸೊ ನೋಡುವ ಇದು ಹೇಗೆ ಹೋಗ್ತದೆ, ಹೇಗೆ ನಡೀತದೆ ಅಂತ ಹೇಳಿ. ಆ ಹುಡುಗಿಗೆ ಜಸ್ಟಿಸ್ ಸಿಕ್ಕಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ಇದೆ. ಮದುವೆನೇ ಫೈನಲ್ ಇದಕ್ಕೆ. ಹಾಗಾದ್ರೆ ನಾಳೆ ಯಾರಿಗೂ ಗರ್ಭಿಣಿ ಮಾಡ್ತಾರೆ, ನಾನೊಂದು 20 ಲಕ್ಷ ಕೊಡ್ತೇನೆ, 50 ಲಕ್ಷ ಕೊಡ್ತೇನೆ, 1 ಕೋಟಿ ಕೊಡ್ತೇನೆ, ನನಗೆ ಮಗು ಬೇಡ ನೀನು ಬೇಡ ಅಂದರೆ ಹಾಗೆ ಹೋಗ್ಲಿಕ್ಕೆ ಆಗ್ತದ? ಪಾಸಿಬಲ್ ಇದೆಯಾ? ಅವರಿಗೆ ಸಮಾಜದಲ್ಲಿ ಬದುಕಬೇಕು ಅಂತಾದರೆ. ಇಲ್ಲದ್ರೆ ಅವರು ಯಾವುದಾದ್ರೂ ಒಂದು ಕಾಡು ಒಳಗೆ ಹೋಗಿ ಬದುಕಬೇಕು. ಅವ್ರ ಅಪ್ಪ ಅಮ್ಮ 2 ಅಜ್ಜಿ ಅಂದ್ರಿದ್ದಾರಂತೆ, ಒಂದು ಮತ್ತೆ ಅವನ ಅಕ್ಕ. ಇಷ್ಟು ಜನ ಕಾಡಲ್ಲಿ ಹೋಗಿ ಪ್ರಾಣಿಗಳೊಟ್ಟಿಗೆ ಬದುಕಬೇಕು. ಅವರು ನಮ್ಮ ನಾಡಲ್ಲಿ ಬದುಕಬಾರ್ದು. ಥ್ಯಾಂಕ್ ಯು. ಸೊ ಇದಿಷ್ಟು ಪ್ರತಿಭಾ ಕುಲಾಯ್ ಮೇಡಮ್ ಕೂಡ ಹೇಳಿರುವಂತಹ ಮಾತು. ಅಂತ ಹೇಳಿದ್ರೆ ಖಂಡಿತ ಈಗಾಗಿರುವಂಥದ್ದು ಒಂದು ಸಣ್ಣದು, ಮುಂದೆ ಆದಷ್ಟು ಕಷ್ಟವನ್ನು ಎದುರಿಸಬೇಕಾಗುತ್ತೆ ಕೃಷ್ಣ ಜೆ ರಾವ್ ರವರು ಅನ್ನುವಂಥ ವಿಚಾರದಲ್ಲಿ ಆಗಿರುವಂಥದ್ದು ಸಣ್ಣ ತಪ್ಪು. ಇಬ್ರು ತಪ್ಪು ಮಾಡಿದ್ದಾರೆ, ಅವಳು ಕೂಡ ತಪ್ಪು ಮಾಡಿದ್ದಾಳೆ, ಇವನು ಕೂಡ ತಪ್ಪು ಮಾಡಿದ್ದಾಳೆ. ಬಟ್ ಇಬ್ಬರಿಂದ ಆಗಿರುವಂತ ತಪ್ಪನ್ನು ಆದಷ್ಟು ಬೇಗ ಸರಿಪಡಿಸಿ ಅನ್ನುವಂಥ ವಿಚಾರದಲ್ಲಿ ಇವರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ. ಅಂತ ಹೇಳಿದ್ರೆ ನಮ್ಮ ಹತ್ರ ದುಡ್ಡಿದೆ, ವಕೀಲರಿದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಮದುವೆ ಮಾಡೋಕೆ ಖಂಡಿತವಾಗ್ಲೂ ಹೇಳೋದಿಲ್ಲ ಕೋರ್ಟ್ಗಳು. ಈ ಕಾರಣದಿಂದಾಗಿ ಗಟ್ಟಿಯಾಗಿ ನಿಂತ್ಕೊಳ್ಬಹುದು ಅನ್ನುವಂಥ ವಿಚಾರದಲ್ಲೂ ಇದ್ರು. ಬಟ್ ಕೋರ್ಟ್ ಶಾಕ್ ಕೊಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತ ಹೇಳಿದ್ರೆ ಕೋರ್ಟ್ 75,000 ಕೊಟ್ಟಿದೆ ಅಂತ ಹೇಳಿದ್ರೆ ನೀವು ಆದಷ್ಟು ಬೇಗ ಸರಿಯಾಗಿ ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ನಾವು ಥಿಂಕ್ ಮಾಡಲೇಬೇಕು. ಏನು ಅಂತ ಹೇಳಿದ್ರೆ ಪ್ರತಿಭಾ ಕುಲಾಯ್ ಮೇಡಮ್ ಹೇಳಿದಾಗೇನೆ ಅಂತ ಹೇಳಿದ್ರೆ ಯಾರೋ ಒಬ್ನು ಮಗು ಮಾಡ್ತಾನೆ, 75,000ನೋ ಅಥವಾ 1 ಲಕ್ಷನೋ ಅಥವಾ ಕೋಟಿಯೋ ಕೊಡ್ತಾನೆ, ಹೋಗ್ತಾನೆ, ನಂಗೆ ನೀನು ಬೇಡ ಮಗು ಬೇಡ ಅನ್ನುವಂಥ ವಿಚಾರದಲ್ಲಿ. ಹಾಗಾದ್ರೆ ಮಹಿಳೆಯರ ಈ ಹುಡುಗಿಯರ ಪರಿಸ್ಥಿತಿ ಏನು ಅನ್ನುವಂಥ ವಿಚಾರದಲ್ಲೂ ಕೂಡ ಪ್ರಶ್ನೆ ಮೂಡುತ್ತೆ. ಸೊ ಹಾಗಾಗಿ ಕೃಷ್ಣ ಜೆ ರಾವ್ಗೂ ಫ್ಯೂಚರ್ ಇದೆ. ಸೊ ಖಂಡಿತ ಮದುವೆ ಆಗೋದೇ ಒಳ್ಳೇದು ಅನ್ನುವಂಥ ವಿಚಾರದಲ್ಲಿ ಮತ್ತೆ ಆದಷ್ಟು ಬೇಗ ಮದುವೆ ಆಗ್ತಾನೆ ಅಂತೇಳಿ ಮತ್ತೆ ಧರ್ಮ ರಕ್ಷಕರು ಅಂತೇಳಿ ಹೇಳ್ತಾರೆ. ಸೊ ನೀವು ಖಾಲಿ ಏನೋ ಮುಸ್ಲಿಂ ಆಗಿರ್ಬೋದು, ಹಿಂದೂಗಳು ಆಗಿರ್ಬೋದು, ಕೋಮು ವಿಚಾರಕ್ಕೆ ಮಾತ್ರ ಧರ್ಮ ರಕ್ಷಕರು ಆಗುವಂಥದ್ದು ಬೇಡ. ದಯಮಾಡಿ ಈ ವಿಚಾರದಲ್ಲೂ ಕೂಡ ಧರ್ಮ ರಕ್ಷಣೆಯನ್ನು ಮಾಡಿ. ಅದೇ ಹೇಳುವಂಥದ್ದು. ಕಾಂಗ್ರೆಸ್ ಆಗಿರ್ಬೋದು ಹೇಳ್ತಾರೆ ಮಹಿಳೆಯರ ಪರವಾಗಿರುವಂತಹ ಸರ್ಕಾರ, ಗೋಮಾತೆ, ಭೂಮಾತೆ, ಭಾರತ ಮಾತೆ, ಹೆಣ್ಣು ಮಾತೆ ಅಂತೇಳಿ ಬಿಜೆಪಿ ಹೇಳುತ್ತೆ. ಸೊ ಆಗಿರ್ಬೇಕಾದ್ರೆ ಒಂದು ಒಟ್ಟು ಮಾಡೋಕೆ ಆಗಿಲ್ಲ ಅಂತ ಹೇಳಿದ್ರೆ ಏನ್ ಅರ್ಥ ಇದ್ರು ಅಂತೇಳಿ. ಸೊ ಅಶೋಕ್ ರೈ ಅವರು ಕೂಡ ಅಷ್ಟೇ ಅಲ್ಲಿ ಮೊದಲಿಗೆ ಹೋಗಿ ಸಂಧಾನ ಮಾಡಿದ್ದಾರೆ. ಇವರು ಯಾರೋ ಮದುವೆ ಆಗ್ತೀನಿ 21 ವರ್ಷದ ನಂತರ ಅನ್ನುವಂಥ ವಿಚಾರದಲ್ಲಿ ಅವರು ನಡುವಲ್ಲಿ ಬಂದಿದ್ರು. ಬಟ್ ಈಗ ಯಾಕೆ ಅರ್ಧ ದಾರಿಯಲ್ಲಿ ಕೈ ಬಿಡ್ತೀರಿ, ಒತ್ತಾಯವನ್ನು ಮಾಡ್ತೀರಿ ಅಂತೇಳಿ ಹೇಳಿದ್ರಿ. ನಿಮ್ಗೆ ಸ್ಟೇಷನ್ ಅಲ್ಲಿ ಒಪ್ಪಿದ ಅಪ್ಪ ಮಗ ಮತ್ತು ಫ್ಯಾಮಿಲಿ ಅವರು ಈಗ ಯಾಕೆ ಒಪ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ. ನಿಮ್ಮ ಮಾತಿಗೂ ಬೆಲೆ ಇಲ್ವಾ? ನಿಮ್ಮ ಮಾತಿಗೂ ಹಾಗಾದ್ರೆ ಬೆಲೆ ಕೊಡ್ತಾ ಇಲ್ವಾ ಇವರ ಫ್ಯಾಮಿಲಿ ಅವರು? ಅಂದ್ರೆ ನಿಮ್ಮ ಮಾತಿಗೆ ವ್ಯಾಲ್ಯೂವೇ ಇಲ್ಲ ಅಂತೇಳಿ ನಿಮ್ಮನ್ನು ಮುಂದೆ ಜನ ನಂಬುವಂಥದ್ದು ಹೇಗೆ ಅಂತೇಳಿ ಅಶೋಕ್ ರೈ ಅವನು ಯಾರಾದ್ರೂ ಹೇಳ್ತಾರೆ, ಸಂಧಾನ ಮಾಡ್ತಾರೆ, ಅಶೋಕ್ ರೈ ಇದ್ದಾರೆ, ಅವರು ನಾವು ಇದ್ರೆ ಪರವಾಗಿಲ್ಲ ಅನ್ನುವಂಥ ವಿಚಾರದಲ್ಲಿ ಮುಂದೆ ನಂಬುವಂಥದ್ದು ಹೇಗೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಸೊ ಹಾಗಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಒಟ್ಟಾಗಿ ಖಂಡಿತವಾಗ್ಲೂ ಮದುವೆ ಮಾಡಿಸುತ್ತೆ. ಆ ಮದುವೆಗೆ ಎಲ್ಲರೂ ಕೂಡ ನೀವು ಬಂದೇ ಬರ್ತೀರಾ, ನಿಮ್ಮನ್ನು
ಆಹ್ವಾನಿಸ್ತೀವಿ ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ದಾರೆ ಪ್ರತಿಭಾ ಕುಲಾಯಿ ಮೇಡಮ್ ಅವರು. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ. ತುಂಬಾ ಇಂಟ್ರೆಸ್ಟಿಂಗ್ ಕೇಸ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ಗೆ ಇವರು ಹೋಗೇ ಹೋಗ್ತಾರೆ. ಏನ್ ಸುಪ್ರೀಂ ಕೋರ್ಟ್ ನ ನಡೆ ಇರುತ್ತೆ ಅಂತ ಹೇಳಿ ಕಾದು ನೋಡೋಣ.